Blood is like ಎಣ್ಣೆ ಸ್ವಲ್ಪ ತಿಕ್ ಉಂಟದು ಅಷ್ಟು ತಿಕ್ ಇರಬಾರ್ದು ಫಾರ್ ಫೀಮೇಲ್ಸ್ once in 4 months okay and for males it is once in 3 months. Why it is for females once in 4 months? We have something called as apheresis. Platelet ಇಡ್ತೇವೆ ನಾವು ಬ್ಲಡ್ ಬ್ಯಾಗ್ ಅಲ್ಲಿ ನಿಮ್ಮ RBCs ನಿಮಗೆ ವಾಪಸ್ ಕೊಡ್ತೇವೆ ಸಮಥಿಂಗ್ ಲೈಕ್ ಎ ಡಯಾಲಿಸಿಸ್. ಹಾಗಾಗಿ ಆ ಪ್ಲೇಟ್ಲೆಟ್ ಅದ್ರ ತೆಗೆದಿರೋದ್ರಿಂದ ನನಗೆ ಪ್ಲೇಟ್ಲೆಟ್ ಕಡಿಮೆ ಆಗೋದಿಲ್ವ? ಬ್ಲಡ್ ತಗೊಳ್ಳುವಾಗ ಮಲ್ಗಿಸಿ ಬ್ಲಡ್ ತಗೊಳ್ತಾರೆ, ಕೂತ್ಕೊಂಡು ಯಾಕೆ ತಗೊಳ್ಳೋದಿಲ್ಲ? ಏನಾದ್ರು ತಲೆ ಸುತ್ತು ಬಂದರೆ ಇಮಿಡಿಯೇಟ್ಲಿ ಕೂತ್ಕೊಂಡು ಓಕೆ ನಿಮ್ಮ ಕಾಲನ್ನು ಮೇಲೆ ಮಾಡಬೇಕು. ಸೊ ಸ್ಮೋಕಿಂಗ್ ಬಿಡ್ಲಿಕ್ಕೆ ಆಗಲ್ಲ, ಬಟ್ ಬ್ಲಡ್ ಡೊನೇಷನ್ ಮಾಡಿದರೆ ಇಟ್ ವಿಲ್ ಬಿ ಬ್ಯಾಲೆನ್ಸ್. ನಾನು ವೆಜಿಟೇರಿಯನ್ ಇದ್ದರೆ ನನ್ನ ಬ್ಲಡ್ ಈಸ್ ನಾಟ್ ಸೋ ಸ್ಟ್ರಾಂಗ್ ಆಸ್ ಎ ನಾನ್ ವೆಜಿಟೇರಿಯನ್. ದ ಟಾಪಿಕ್ ಈಸ್ ವೆದರ್ ಯು ಆರ್ ಹ್ಯಾವಿಂಗ್ ಎ ಬ್ಯಾಲೆನ್ಸ್ಡ್ ಡಯಟ್. Son is giving blood to a father. The son's blood will recognize the father's blood as self anta, and it will go and cause reactions in the father's blood. This is something called as graft versus host disease anta. Studies ತೋರಿಸಿದ್ದಾರೆ that patients who donate blood regularly, at least 2 to 3 times a year, they have reduced incidence of heart attacks, kidney diseases, anemia, hypertension, diabetes mellitus. Legal aspects has to be maintained strictly. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಮುಂದೆ ಬಂದು ಬ್ಲಡ್ ಕೊಡೋದು ಬೇಡ. ಹಾಯ್ ಹಲೋ ನಮಸ್ತೆ. ಇವತ್ತು ನಾವು ಬಂದಿದ್ದೀವಿ ಒಂದು ಹೊಸದಾದಂತಹ ಶ್ರೇಷ್ಠತೆ, ಅಮೂಲ್ಯವಾದಂತಹ ದಾನ, ಅದು ರಕ್ತದಾನ. ಆ ರಕ್ತದಾನದ ಬಗ್ಗೆ ಮಾಹಿತಿ ಕೊಡಲು ನಮ್ಮ ಜೊತೆ AJ ಹಾಸ್ಪಿಟಲ್ ಇದರ ಭಾಗವಾಗಿರುವಂತಹ AJ ಬ್ಲಡ್ ಸೆಂಟರ್ ಇದರ ಬ್ಲಡ್ ಬ್ಯಾಂಕ್ ಆಫೀಸರ್ ಆಗಿರುವಂತಹ ಪ್ರೊಫೆಸರ್ ಡಾಕ್ಟರ್ ಅರವಿಂದ್ ಪಿ ಸರ್, ನಿಮ್ಮನ್ನ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಇವತ್ತು ನಾವು ರಕ್ತದಾನದ ಬಗ್ಗೆ, ರಕ್ತದ ಶ್ರೇಷ್ಠತೆ ಬಗ್ಗೆ ಮಾತಾಡಲಿಕ್ಕೆ ನಿಮ್ಮನ್ನು ಈಗೊಂದು ಕಾರ್ಯಕ್ರಮಕ್ಕೆ ಕರೆದಿದ್ದೀವಿ. ಸೊ ವರ್ಲ್ಡ್ ಬ್ಲಡ್ ಡೋನರ್ಸ್ ಡೇ ಇವತ್ತು June 14 ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ. ಸರ್, ವರ್ಲ್ಡ್ ಬ್ಲಡ್ ಡೋನರ್ಸ್ ಡೇ ಯಾಕೆ ಮಾಡ್ತಾ ಇದ್ದೀವಿ? ಬ್ಲಡ್ ಕೆನಾಟ್ ಬಿ ಪ್ರೊಡ್ಯೂಸ್ಡ್ ಬೈ ಎನಿಬಡಿ ಎಕ್ಸೆಪ್ಟ್ ಗಾಡ್ ಹಿಮ್ಸೆಲ್ಫ್. ಬ್ಲಡ್ ವಾಸ್ ಈಸ್ ಆ್ಯಂಡ್ ಕ್ಯಾನ್ ನೆವರ್ ಬಿ ಪ್ರೊಡ್ಯೂಸ್ಡ್ ಬೈ ಎನಿಬಡಿ ಎಕ್ಸೆಪ್ಟ್ ಗಾಡ್. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಪಾರ್ಟ್. ಆ್ಯಂಡ್ ಇಫ್ ವಿ ಹ್ಯಾವ್ ಟು ಹೆಲ್ಪ್ ಎನಿ patient in the hospital, blood plays a major role. We have come from era of scientist called as Karl Landsteiner. His birthday was on June 14th. The importance of Karl Landsteiner, he is the one whom we associate with our I-card. What is your blood group? Nimma blood group A positive, B positive, A negative, O negative. He is the one who discovered it, and he made it very easy for us to donate blood and accept blood also. So June 14th is celebrated, mainly it is his birthday, and on his birthday we have this day called as World Blood Donor Day. And there is one more National Blood Donation Day which is on October 1st. We do it during that time also, another National Blood Donation. This is International Blood Donation Day. So International Blood Donors Day is on June 14th and National Blood Day is on October 1st. Yes. Okay. Sir, why should we donate blood? ಯಾಕೆ ನಾವು ಬ್ಲಡ್ಡನ್ನು ದಾನ ಮಾಡಬೇಕು? ಈಗ ಬ್ಲಡ್ ಯಾಕೆ ಕೊಡಬೇಕು, ಯಾಕೆ ತಗೊಳ್ಬೇಕು, ಇದು ಕ್ವಶನ್ಸ್ ಸಹಜ. ಪೇಷಂಟ್ಸ್ ವಿಲ್ ಆಸ್ಕ್, ಡೋನರ್ಸು ಸಹ ಕೇಳ್ತಾರೆ ಈ ಟೈಪ್ಸ್ ಕ್ವಶನ್ಸ್. ಯಾಕೆ ಪೇಷಂಟ್ ರಿಸೀವ್ ಮಾಡಬೇಕು ಬ್ಲಡ್? ಇಟ್ ಈಸ್ ನೋನ್. ಕಿಡ್ನಿ ಡಿಸೀಸಸ್ಗೆ ರಿಸೀವ್ ಮಾಡಬೇಕು, ಎನೀಮಿಯಾಗೆ ರಿಸೀವ್ ಮಾಡಬೇಕು, ನ್ಯೂರಲಾಜಿಕಲ್ ಸಿಮ್ಟಮ್ಸಿಗೆ ಮಾಡ್ತಾರೆ, ಸೋ ಮೆನಿ ಅದರ್ ಕಾಸಸ್ ಆರ್ ದೇರ್. ಯಾಕೆ ಡೋನರ್ಸ್ ಡೊನೇಟ್ ಮಾಡಬೇಕು ಬ್ಲಡ್? ದೀಸ್ ಆರ್ ಕ್ವಶನ್ಸ್ ದಟ್ ಆರ್ ಸಮ್ಟೈಮ್ಸ್ ಆಸ್ಕ್ಡ್ ಬೈ ಡೋನರ್ಸ್. ಅವರಿಗೆ ಎಂಥ ಬೆನಿಫಿಟ್ ಉಂಟು ಬ್ಲಡ್ ಕೊಟ್ಟ ಮೇಲೆ? ಮೇನ್ಲಿ ದೇರ್ ಆರ್ 3 ಬೆನಿಫಿಟ್ಸ್. ದ ಫಸ್ಟ್ ಬೆನಿಫಿಟ್ ನಾವು ಹೇಳಿದ ಪ್ರಕಾರ ಚಾರಿಟಿ ಮಾಡಬೇಕಾದ್ರೆ ನೀವು ನಿಮ್ಮಿಂದ ಚಾರಿಟಿ ಮಾಡಿ. ನೀವು ಹಣ ಕೊಡೋದು ಬೇಡ, ಅನ್ನ ಕೊಡೋದು ಬೇಡ, ಅನ್ನದಾನ ಮಾಡೋದು ಬೇಡ. ಮೇನ್ ಥಿಂಗ್, ನೀವು ಬ್ಲಡ್ ಡೊನೇಟ್ ಮಾಡಿದರೆ ಯು ವಿಲ್ ಫೀಲ್ ಹ್ಯಾಪಿ, ನಿಮಗೆ ಒಳ್ಳೆಯದಾಗ್ತದೆ. ಶ್ರೇಷ್ಠವಾದಂಥ ದಾನ. ಎಸ್, ಎಕ್ಸಾಕ್ಟ್ಲಿ. ನೀವು ಬ್ಲಡ್ ಡೊನೇಟ್ ಮಾಡಿ, ಇಟ್ ವಿಲ್ ಹೆಲ್ಪ್ ಸಂಬಡಿ. ಬ್ಲಡ್ ವಿಲ್ ನೆವರ್ ಗೋ ವೇಸ್ಟ್. ಅದು ಹೆಲ್ಪ್ ಆಗೇ ಆಗ್ತದೆ. ಸೆಕೆಂಡ್ ಇಂಪಾರ್ಟೆಂಟ್ ರೀಸನ್ ವೈ ವಿ ಶುಡ್ ಡೊನೇಟ್ ಬ್ಲಡ್ ಈಸ್ ಫಾರ್ ದ ಡೋನರ್ ಹಿಮ್ಸೆಲ್ಫ್. ಅಂದರೆ ನೀವು ನಿಮ್ಮನ್ನು ಕನ್ಸಿಡರ್ ಮಾಡಿ ಆ್ಯಸ್ ಎ ಪೇಷಂಟ್. ಬ್ಲಡ್ ಈಸ್ ಲೈಕ್ ಎಣ್ಣೆ, ಸ್ವಲ್ಪ ತಿಕ್ ಉಂಟದು, ಲೈಕ್ ಕೋಕೋನಟ್ ಆಯಿಲ್ ಆರ್ ಎನಿ ಅದರ್ ಆಯಿಲ್. ಸ್ವಲ್ಪ ತಿಕ್ಕಿದೆ, ಅದು ವಿಸ್ಕಾಸಿಟಿ ಅಂತ ಹೇಳ್ತೇವೆ ನಾವು ಇಂಗ್ಲೀಷಲ್ಲಿ. ಆ ಕಡೆ ನೀರು ಅಲ್ಲ, ಈ ಕಡೆ ಎಣ್ಣೆನೂ ಅಲ್ಲ, ಅದ್ರ ಮಿಡಲ್ ಸ್ವಲ್ಪ ತಿಕ್ಕಿರ್ತದೆ. ತಿಕ್ಕಿರುವುದು
ನಮ್ಮ ಬ್ಲಡ್ ವೆಸಲ್ಸಲ್ಲಿ ಪಾಸ್ ಆಗಬೇಕಲ್ಲ. ಸೊ ಪಾಸ್ ಆಗಲಿಕ್ಕೆ ದ ಬ್ಲಡ್ ಶುಡ್ ರೀಚ್ ಅವರ್ ಬ್ರೈನ್, ಇಟ್ ಶುಡ್ ರೀಚ್ ಕಿಡ್ನೀಸ್, ಇದು ಲಿವರಿಗೆ ಹೋಗಬೇಕು. ಬ್ಲಡ್ ಎಲ್ಲ ಆರ್ಗನ್ಸು ವರ್ಕ್ ಮಾಡಬೇಕಾದ್ರೆ ದ ಬ್ಲಡ್ ಶುಡ್ ರೀಚ್ ದಿಸ್ ಆರ್ಗನ್ಸ್. ಆ್ಯಂಡ್ what is the diameter of these capillaries? It is less than 1 millimeter, less than 1 millimeter, 0.5 millimeter or less than that also. So ಅಲ್ಲಿ ಬ್ಲಡ್ ಹೋಗಬೇಕಾದ್ರೆ ಇಟ್ ಈಸ್ ಬೆಟರ್ ಟು ಸ್ವಲ್ಪ ನಿಮ್ಮ ವಿಸ್ಕಾಸಿಟಿ ಬ್ಲಡ್ ಇದು ಕಮ್ಮಿ ಮಾಡಬೇಕಾದ್ರೆ ಇಟ್ ಈಸ್ ವೆರಿ ಗುಡ್ ಟು ಡೊನೇಟ್ ಬ್ಲಡ್. ದಿಸ್ ಈಸ್ ದ ಸೆಕೆಂಡ್ ರೀಸನ್. ಸೊ ವಿಸ್ಕಾಸಿಟಿ ಅಂದರೆ ಥಿಕ್ನೆಸ್ ಆಫ್ ದ ಬ್ಲಡ್. ಎಸ್, ತುಂಬ ದಪ್ಪ ಇದ್ರೂ ಕೂಡ ಕ್ಯಾಪಿಲರೀಸ್ಗೆ ಹೋಗ್ಲಿಕ್ಕೆ ತುಂಬ ಕಷ್ಟ. ಎಕ್ಸಾಕ್ಟ್ಲಿ. ಸೊ ನೀವು ಒಂದು ಮಗ್ಗಿಂದ ನೀರನ್ನು ಫ್ಲೋ ಮಾಡಿ ಇನ್ನೊಂದು ಮಗ್ಗಿಂದ ಎಣ್ಣೆಯನ್ನು ಫ್ಲೋ ಮಾಡಿಸಿ. ಸೊ ಯು ವಿಲ್ ಕಮ್ ಟು ನೋ ದ ಡಿಫ್ರೆನ್ಸ್ ಇನ್ ದ ಫ್ಲೋ. ಹಾಗೆ ಬ್ಲಡ್ ಆಲ್ಸೋ ಫ್ಲೋಸ್ ವೆರಿ ಸ್ಲೋಲಿ. ಇಟ್ ಈಸ್ ನಾಟ್ ಸೋ ಈಸಿ. ನಮ್ಮ ಹಾರ್ಟ್ ವಿಲ್ ಪಂಪ್ ಬ್ಲಡ್, ಎಸ್, ಬಟ್ ಬ್ಲಡ್ ಶುಡ್ ನಾಟ್ ಬಿ ವೆರಿ ಥಿಕ್, ಅಷ್ಟು ಥಿಕ್ ಇರಬಾರ್ದು ಅದು. ಸೊ ಫಾರ್ ದ್ಯಾಟ್ ರೀಸನ್ ಯು ಹ್ಯಾವ್ ಟು ಡೊನೇಟ್ ಬ್ಲಡ್. ಇದೆಲ್ಲ ಸ್ಟಡೀಸ್ ಹೇಳೋದು ನಾವು, ಸ್ಟಡೀಸೇ ತೋರಿಸಿದ್ದಾರೆ ದಟ್ patients who donate blood regularly, at least 2 to 3 times a year, they have reduced incidence of heart attacks, kidney diseases, anemia, ಮತ್ತು hypertension, diabetes mellitus. ಇದೆಲ್ಲ diseases are very less in these patients. ಭಾರಿ ಕಡಿಮೆ in regular donors. ನೀವು ಹೋಗಿ ಮಾತಾಡಿ, if you know any regular donor, ಅವ್ರ ಹತ್ರ ಮಾತಾಡಿ, you will only understand that these patients have got ಭಾರಿ ಕಮ್ಮಿ ಇನ್ಸಿಡೆನ್ಸ್ ಆಫ್ ದೀಸ್ ಡಿಸೀಸಸ್. ಸೊ ಇಟ್ ಈಸ್ ಬೆಟರ್ ಟು ಡೊನೇಟ್ ಬ್ಲಡ್. ಸೊ ಇದು 3 ರೀಸನ್ಸ್. ಒನ್ ಈಸ್ ಫಾರ್ ಚಾರಿಟಿ, ಸೆಕೆಂಡ್ ಈಸ್ ಫಾರ್ ವಿಸ್ಕಾಸಿಟಿ, ಟು ರೆಡ್ಯೂಸ್ ವಿಸ್ಕಾಸಿಟಿ ಆಫ್ ಬ್ಲಡ್, ಮತ್ತು ಥರ್ಡ್ ಇಸ್ ಟು ರೆಡ್ಯೂಸ್ ದ ಇನ್ಸಿಡೆನ್ಸ್ ಆಫ್ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್. ಖಂಡಿತವಾಗ್ಲೂ. ಯಾಕಂದರೆ ಬ್ಲಡ್ ಕೊಡಲಿಕ್ಕೆ ಯಾವುದೇ ದಾನ ಆಗಿರ್ಬೋದು, ಯಾಕಂದರೆ ನಮ್ಮ ಹತ್ರ ಕೆಲವರಿಗೆ ಹಣ ಇರೋದಿಲ್ಲ ಏನೆಲ್ಲ ದಾನ ಮಾಡಲಿಕ್ಕೆ, ಬಟ್ ಈ ಒಂದು ಬ್ಲಡ್ಡಿಂದ ಒಂದೆಷ್ಟೋ ಜನರನ್ನು ಉಳಿಸ್ಬೋದು. ಹಾಗಾಗಿ ರಕ್ತದಾನ ಶ್ರೇಷ್ಠ ದಾನ ಅಂತ ಹೇಳ್ತಾರೆ. ಮತ್ತೊಂದು, ನೀವು ಹೇಳಿದಾಗೆ ನೀವು ಎಷ್ಟು ಬ್ಲಡ್ ಕೊಡ್ತೀರೋ ಅಷ್ಟು ಒಳ್ಳೆಯದು. ಅದರಲ್ಲೂ ಸರ್, ಇವಾಗ ವರ್ಷದಲ್ಲಿ ಇಷ್ಟಿಷ್ಟೋ ಸರಿ ಕೊಟ್ಟರೆ ಒಳ್ಳೆಯದು ಅಂತ ಇದೆಯಾ? ಇದು ಸ್ವಲ್ಪ ಲೀಗಲ್ ಮತ್ತು ಕ್ಲಿನಿಕಲ್ ಆಸ್ಪೆಕ್ಟ್ಸ್ ಅಂತ ಹೇಳ್ತೇವೆ ನಾವು ಇದಕ್ಕೆ. ಎಷ್ಟು ಸಲ ಬ್ಲಡ್ ಕೊಡ್ಬೋದು, ಯಾವಾಗ ಬ್ಲಡ್ ಕೊಡ್ಬೋದು, ವಿ ಕಮ್ ಅಂಡರ್ ದ ಗೌರ್ಮೆಂಟ್ ಆಫ್ ಇಂಡಿಯಾ. ಸೊ ಅವ್ರು ನಮಗೆ ಹೇಳಿದ್ದಾರೆ ಲೀಗಲ್ ಆಸ್ಪೆಕ್ಟ್ಸ್ ಹ್ಯಾಸ್ ಟು ಬಿ ಮೇಂಟೈನ್ಡ್ ಸ್ಟ್ರಿಕ್ಟ್ಲಿ. ಸೊ ಲೀಗಲ್ ಆಸ್ಪೆಕ್ಟ್ಸಲ್ಲಿ ಸಮ್ ಆಫ್ ದ ಲೀಗಲ್ ಆಸ್ಪೆಕ್ಟ್ಸ್, patient should be above the age of 18 years, below the age of 65 years to donate blood. 18 to 65. Weight should be above 50 kgs, 45 kgs, above 50 kgs we take. Matte the hemoglobin should be about 12.5 gram per deciliter. Minor surgeries ಯಾವುದು ಇರಬಾರ್ದಿತ್ತು. even a tooth extraction, tooth procedures, or ಸಣ್ಣ ಗಾಯ ಆದರೂ ಸಹ it is considered as a minor ಸರ್ಜರಿ. ಸೊ ಮೈನರ್ ಸರ್ಜರೀಸಿಗೆಲ್ಲ 6 months ಬ್ಲಡ್ ತಗೊಳ್ಳೇಬಾರ್ದು. ದೆನ್ ಡಯಾಬಿಟೀಸ್, ಹೈಪರ್ ಟೆನ್ಷನ್, ಡಾಗ್ ಬೈಟ್, ಮಲೇರಿಯಾ, ಸೋ ಮೆನಿ ಕೇಸಸ್ ಆರ್ ದೇರ್. ಬಟ್ ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಆಲ್ ದಟ್. ಡಾಕ್ಟರ್ಸ್ ಆರ್ ದೇರ್. ಸೊ ಡಾಕ್ಟರ್ಸ್ ವಿಲ್ ಟೇಕ್ ಕೇರ್ ಆಫ್ ಆಲ್ ದಟ್. ದೇ ವಿಲ್ ಆಸ್ಕ್ ಯು ಕ್ವೆಶನ್ಸ್. ಅವರೇ ಕೇಳ್ತಾರೆ ಕ್ವೆಶನ್ಸ್. ನಿಮಗೆ ಏನಾದರೂ ಮದ್ದು ತಗೊಳ್ತಾ ಇದ್ದೀರಾ, ಏನೋ ಎಲರ್ಜಿ ಉಂಟಾ, ಏನಾದರೂ ಕಿಡ್ನಿ ಏಲ್ಮೆಂಟ್ಸ್ ಉಂಟಾ, ನಿಮಗೆ ನಿದ್ದೆ ಸರಿ ಬರ್ತದಾ, ಮತ್ತು ಪ್ರೀವಿಯಸ್ ನೈಟ್ ಹೆಂಗೆ ಇತ್ತು ನಿಮ್ಮ ನಿದ್ದೆ ಸರಿ ಇದ್ದರೆ ದೆನ್ ಓನ್ಲಿ ವಿಲ್ ಟೇಕ್. ದೆನ್ ಫೀಮೇಲ್ಸ್ ನಾವು ಬ್ಲಡ್ ತಗೊಳ್ಳುವಾಗ ವಿ ವಿಲ್ ಆಸ್ಕ್ ದೆಮ್ ಅಬೌಟ್ ದೇರ್ ಹೆಲ್ತ್ ಸ್ಟೇಟಸ್ ಬಗ್ಗೆ ಕೇಳ್ತೇವೆ. ನೀವು ಎಷ್ಟು ಸಲ ಬ್ಲಡ್ ಕೊಟ್ಟಿದ್ದೀರಿ ಹಿಂದೆ, ಇಫ್ ಯು ಹ್ಯಾವ್ ಗಿವನ್ ಬ್ಲಡ್ ವಿ ನೋ ಪ್ರಾಬ್ಲಮ್ ಎಟ್ ಆಲ್. ಇಫ್ ಯು ಹ್ಯಾವ್ ನಾಟ್ ಗಿವನ್ ಬ್ಲಡ್ ಇನ್ನೂ ಜಾಸ್ತಿ ಕ್ವಶನ್ಸ್ ಕೇಳ್ತೇವೆ ನಾವು. ಆ್ಯಂಡ್ ಅನದರ್ ಇಂಪಾರ್ಟೆಂಟ್ ಪಾಯಿಂಟ್ ಇಸ್, ನಮ್ಮ ಇಂಡಿಯಾದಲ್ಲಿ ಬ್ಲಡ್ ಡೊನೇಷನ್ ಈಸ್ ಕಂಪ್ಲೀಟ್ಲಿ ವಾಲಂಟರಿ. The meaning of completely voluntary means nobody can come forward. ಯಾರೂ ಮುಂದೆ ಬಂದು ಹೋಗಿ ಬ್ಲಡ್ ಕೊಡು ಹಾಗೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ಇಫ್ ನಿಮಗೆ ಬ್ಲಡ್ ಕೊಡಬೇಕಾ, ನೀವು ಬಂದು ಬ್ಲಡ್ ಕೊಡಿ, ಇಲ್ಲದ್ರೆ ಬ್ಲಡ್ ಕೊಡಲಿಕ್ಕೆ ಆಗೋದಿಲ್ಲ. ಫೋರ್ಸ್ಫುಲಿ ಯಾರು ಮಾಡಲಿಕ್ಕೆ. ದ ರೀಸನ್ ಫಾರ್ ದಿಸ್ ಈಸ್ ದೇ ವಾಂಟ್, ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ವಾಂಟ್ಸ್ ಟು ರೆಡ್ಯೂಸ್ ದಿ ಅಮೌಂಟ್ ಆಫ್ ಕಮ್ಯುನಿಕೇಬಲ್ ಡಿಸೀಸಸ್, HIV, HBsAg, ಹೆಪಟೈಟಿಸ್, syphilis. So if any patient, ಯಾರಿಗಾದರೂ ಅವರಿಗೆ, if they have a doubt that they have got any of these diseases, they will not come forward to donate blood,
ಆ್ಯಂಡ್ ದಟ್ ಇಸ್ ವೈ ವಿ ಸೇ ಅದು ವಾಲಂಟ್ರಿ ಅಂತ. ಇಟ್ ಇಸ್ ಸ್ವಯಂ ಪ್ರೇರಿತ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಮುಂದೆ ಬಂದು ಬ್ಲಡ್ ಕೊಡೋದು ಬೇಡ. ಯಾರಾದರೂ ನಿಮಗೆ ಫೋರ್ಸ್ ಮಾಡ್ತಾ ಇದ್ದೀರಾ ಬ್ಲಡ್ ಕೊಡಲಿಕ್ಕೆ, ಇಟ್ ಈಸ್ ರಾಂಗ್. ಹಾಗೆ ಫೋರ್ಸ್ ಮಾಡಿ ನಾವು ಬ್ಲಡ್ ತಗೊಳ್ಳೋದಿಲ್ಲ. ಸೊ ಹಾಗಾಗಿ ಫೋರ್ಸ್ ಮಾಡಿಬಿಟ್ಟು ಯಾವುದೇ ರೀತಿ ಬ್ಲಡ್ ತಗೊಳ್ಳೋದಿಲ್ಲ. ಇಟ್ ಈಸ್ ವಾಲಂಟ್ರಿ. ನಿಮ್ಮ ಮನಸ್ಸಲ್ಲಿ ಏನಿದೆಯೋ, ನೀವು ಬ್ಲಡ್ ಕೊಡಬೇಕಂತ ಇದೆಯೋ ಹೋಗ್ಬಿಟ್ಟು ಬ್ಲಡ್ ಕೊಡ್ಬೋದು. ಬಟ್ ಇಟ್ ಈಸ್ ಆಫ್ ಒನ್ಸ್ ಇನ್ ಫಾರ್ ಫೀಮೇಲ್ಸ್ once in 4 months. Okay. And for males it is once in 3 months. Why it is for females once in 4 months, sir? ಮೇಲ್ಸಿಗೆ ದ ಬ್ಲಡ್ ಆರ್ ಬಿ ಸಿಸ್ ಅಂತ ಹೇಳ್ತೇವಲ್ಲ, ಬ್ಲಡ್ಡಲ್ಲಿ ಆರ್ ಬಿ ಸಿಸ್ ಇದ್ದು ಲೈಫ್ ಸ್ಪ್ಯಾನ್ ಈಸ್ 120 days. ಸೊ ನೀವು ಬ್ಲಡ್ ಕೊಟ್ರೆ ಆ ಬ್ಲಡ್ ವಾಪಸ್ ಬರಲಿಕ್ಕೆ ದೇ ಸೇ ದಟ್ ಇಟ್ ವಿಲ್ ಕಮ್ ಬ್ಯಾಕ್ ಇನ್ 120 days ಅಂತ. ಸೊ ಮೇಲ್ಸಿಗೆ ಸ್ವಲ್ಪ ಬೇಗ ಆಗ್ತದೆ. ಸೊ 90 days, ದಟ್ ಈಸ್ 3 months ಫಾರ್ ಮೇಲ್ಸ್. ಫಾರ್ ಫೀಮೇಲ್ಸ್ ದೇ ಹ್ಯಾವ್ ದಿಯರ್ ಮಂತ್ಲಿ ಮೆನ್ಸ್ಟ್ರಲ್ ಸೈಕಲ್ಸ್ ಎಲ್ಲ ಇರ್ತದೆ. ದರ್ ಈಸ್ ಅದರ್ ಕಾಸಸ್ ಆಫ್ ಬ್ಲೀಡಿಂಗ್. ದಟ್ ಈಸ್ ವೈ ಫೀಮೇಲ್ಸಿಗೆ ವಿ ಸೇ ದಟ್ ಇಟ್ ಈಸ್ once in 4 months ಅಂತ ಹೇಳ್ತೇವೆ. ಸೊ ದಿಸ್ ಈಸ್ ದ ರೀಸನ್ ವೈ ಮೇಲ್ಸಿಗೆ once in 3 months, ಫೀಮೇಲ್ಸಿಗೆ once in 4 months. ಸರ್, ನನಗೊಂದು ಡೌಟ್ ಇದೆ. ನಾನು ಇತ್ತೀಚೆಗೆ ಒಂದು ಬ್ಲಡ್ ಕೊಡ್ಲಿಕ್ಕೆ ಹೋಗುವಾಗ ನಾನು ಟಿ ಇಂಜೆಕ್ಷನ್ ತಗೊಂಡಿದ್ದೆ. ಸೊ ಹಾಗಾಗಿ ಬ್ಲಡ್ ಕೊಡ್ಲಿಕ್ಕೆ ಆಗಲಿಲ್ಲ ಆಯಿತು. ಸೊ ವಾಟ್ ಈಸ್ ದ ರೀಸನ್ ಬಿಹೈಂಡ್ ದಿಸ್, ಸರ್? This comes under again a legal aspect or a clinical aspect. Now, why you have taken the TT? You have taken the TT because you have had a injury. So, why we are not taking blood is because you have had an injury, not that you have taken a TT. So, for that reason, bad. ಈಗ ನೀವು ಬ್ಲಡ್ ಕೊಡೋದು ಬೇಡ. ನಾವು ಬ್ಲಡ್ ತಗೊಂಡು ನಿಮಗೆ ಏನಾದರೂ ಪ್ರಾಬ್ಲಮ್ ಆದರೆ ಯಾಕೆ? ಸೊ ವಿ ಸಿ ದ benefits and we see the harmfulness. Benefits ಮತ್ತು harmful effects ನೋಡಿ then only we will take blood. We are not refusing, please understand, we are not refusing your blood, we are just deferring you. ಈಗ ಬೇಡ, ಸ್ವಲ್ಪ ದಿವಸ. ನನಗೂ ಭಯ ಆಯಿತು, ಯಾಕೆಂದರೆ ನಾನು ಬ್ಲಡ್ ಕೊಡ್ಲಿಕ್ಕೆ ಬರುವಾಗ ಅವ್ರು ಹೇಳಿದರು ಈಗ ಕೊಡೋದು ಬೇಡ ಅಂತ. ನಂಗೆ ಆಗಾಯ್ತು, ಯಾಕೆ ನಂಗೇನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ನಂಗೊಂದು ಭಯ ಆಯಿತು. ದಿಸ್ ವಾಸ್ ಅ ಬಿಗ್ ಪ್ರಾಬ್ಲಮ್ ಡ್ಯೂರಿಂಗ್ ಕೋವಿಡ್. ಡ್ಯೂರಿಂಗ್ ಕೋವಿಡ್ ದೇ ಕೇಮ್ ಅಪ್ ವಿತ್ ದಿಸ್ ವ್ಯಾಕ್ಸಿನ್ಸ್. ಆ ವ್ಯಾಕ್ಸಿನ್ಸ್ ಆದಮೇಲೆ ಇಟ್ ವಾಸ್ ಫಸ್ಟ್ ಫಾರ್ 6 months. 6 months ಬ್ಲಡ್ ಕೊಡಬೇಡಿ ಅಂತ. ದೆನ್ ಗೌರ್ಮೆಂಟ್ ಆಫ್ ಇಂಡಿಯಾ ಕೇಮ್ ಟು ನೋ, 6 months ಬ್ಲಡ್ ಕೊಟ್ಟಿಲ್ಲ ಅಂದರೆ ಬ್ಲಡ್ ಕೊರತೆ ಆಗ್ತದೆ ಅಂತ, ಡೆಫಿಷಿಯನ್ಸಿ ಆಗ್ತದೆ. ದೆನ್ ದೇ ರೆಡ್ಯೂಸ್ಡ್ ಇಟ್ ಟು 3 months. ದೆನ್ ದೇ ರೆಡ್ಯೂಸ್ಡ್ ಇಟ್ ಟು 45 days. ನೋ ಪ್ರಾಬ್ಲಮ್, ನಥಿಂಗ್ ವಿಲ್ ಹ್ಯಾಪನ್ ಇಫ್ ಯು ಡೊನೇಟ್ ಬ್ಲಡ್. ಹಂಗೆ ಏನೂ ಆಗೋದಿಲ್ಲ. ಬಟ್ ವಿ ಆರ್ ಜಸ್ಟ್ ಕೇರ್ಫುಲ್. ಬೆನಿಫಿಟ್ಸ್ ಮತ್ತು ಹಾರ್ಮ್ಫುಲ್ನೆಸ್ ನೋಡಿ ನಾವು ಬ್ಲಡ್ ತಗೊಳ್ಳೋದು. ಸರ್, ಇವಾಗ ನೀವು ಬ್ಲಡ್ ಕಲೆಕ್ಟ್ ಮಾಡ್ತೀರಾ. ಕಲೆಕ್ಟ್ ಮಾಡಿದ ಮೇಲೆ ನಮ್ಗೆ ಗೊತ್ತಿರೋದಿಲ್ಲ ನಮಗೆ ಏನಾದ್ರು ಪ್ರಾಬ್ಲಮ್. ಇವಾಗ ನಾನೊಂದು ಎಕ್ಸಾಂಪಲ್ ಹೇಳಿದು, ಒಂದು HIV ಪೇಷಂಟ್ ಅವ್ರು ಬಂದು ಬ್ಲಡ್ ಕೊಡ್ತಾರೆ. ನೀವು ಆ ಬ್ಲಡ್ಡನ್ನು ಪೇಷಂಟಿಗೆ ಕೊಡ್ತೀರಿ. ಸೊ ಈ HIV ಪೇಷಂಟಿಗೆ ಬರಲ್ವಾ? ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಬಟ್ ಅಂಡರ್ಸ್ಟ್ಯಾಂಡ್, ಆ ಬ್ಲಡ್ ಕೊಡೋದೇ ಇಲ್ಲ ನಾವು. ಆ ಬ್ಲಡ್ ಕೊಡುವುದೇ. ಸೊ ನೀವಿದು ಟೆಸ್ಟ್ ಮಾಡ್ತೀರಿ. ಗೌರ್ಮೆಂಟ್ ಆಫ್ ಇಂಡಿಯಾ ರೂಲ್ಸ್ ಫಾರ್ ದ ಬ್ಲಡ್ ಬ್ಯಾಂಕ್, ಇಟ್ ಕಮ್ಸ್ ಅಂಡರ್ ದ ಡ್ರಗ್ ಕಂಟ್ರೋಲರ್. ಅವ್ರು ನಮ್ಮದು ಇನ್ಸ್ಪೆಕ್ಷನ್ ಇದ್ದೇ ಇರ್ತದೆ. ಎವ್ರಿ ಮಂತ್ ಆರ್ ಎವ್ರಿ 2 months ಇದ್ದೇ ಇರ್ತದೆ. ದೇ ವಿಲ್ ಸಿ ವೆದರ್ ವಿ ಆರ್ ಚೆಕಿಂಗ್ ಅವರ್ ಬ್ಲಡ್ ಪ್ರಾಪರ್ಲಿ. ಆ್ಯಂಡ್ ಫಾರ್ ದ ಪೇಷಂಟ್ಸ್ ಇನ್ ಅವರ್ ಹಾಸ್ಪಿಟಲ್ ಅವ್ರಿಗೇನಾಗಬಾರ್ದಲ್ಲ, ನಾವು ಎಲ್ಲ ಚೆಕ್ ಮಾಡ್ತೇವೆ. ಮಿನಿಮಮ್ 6 diseases ಚೆಕ್ ಮಾಡ್ತೇವೆ. HIV 1, 2, hepatitis B, hepatitis C, syphilis, malaria. These are the diseases that are checked, and then only it is donated to the blood to the recipient. So once the blood is collected, 6 tests ಮಾಡಿದ ಮೇಲೆ ಮತ್ತೆ process ಆಗುವಂಥದ್ದು. Till then it is not. It's very good. Yes, correct. Until it is tested, properly tested, quarantine ಇಂದ ಮತ್ತೆ it comes to the recipient pool. ರಿಸಿಪಿಯೆಂಟ್ ಪೂಲ್ ಬರುವಾಗ ದ ಬ್ಲಡ್ ಇಸ್ ಟೆಸ್ಟೆಡ್ ಫಾರ್ ಎವ್ರಿಥಿಂಗ್, ದೆನ್ ಓನ್ಲಿ ಇಟ್ ಈಸ್ ಗಿವನ್ ಟು ದ ರಿಸಿಪಿಯೆಂಟ್. ಸರ್, ಇವಾಗ ಬ್ಲಡ್ ಡೊನೇಷನ್, ಇವಾಗ ನಾನು ರೆಡ್ ಬ್ಲಡ್ ಸೆಲ್ ಏನು ಇದೆಯೋ ಅದು ನಾನು ಕೊಟ್ಟೆ. ರೀಸೆಂಟ್ಲಿ ಒಂದು ಮಲೇರಿಯಾ ಪೇಷಂಟ್, ಒಂದು ಡೆಂಗ್ಯೂ ಪೇಷಂಟಿಗೆ ಪ್ಲೇಟ್ಲೆಟ್ ಬೇಕಿದೆ. ಅಗೇನ್ ವಿ ಹ್ಯಾವ್ ಟು ಗಿವ್ ಪ್ಲೇಟ್ಲೆಟ್. ಓಕೆ, ಅವ್ರು ಇದರಲ್ಲೇ ಆಗುತ್ತಾ? ಓಕೆ, ನಾವು ಯಾವ ಕಾಲದಿಂದ ಬಂದೇವೆ ಈಗ, ಯು ಶುಡ್ ಅಂಡರ್ಸ್ಟ್ಯಾಂಡ್. 1920s ಬ್ಲಡ್ ಡೊನೇಷನ್ ಸ್ಟಾರ್ಟ್ ಆದದ್ದು. ದಟ್ ಟೈಮ್ ದೇ ಟ್ರೈಡ್ ಬ್ಲಡ್ ಡೊನೇಷನ್ ವಿದೌಟ್ ಟೆಸ್ಟಿಂಗ್. ಟೆಸ್ಟಿಂಗ್ ಮಾಡದೆ ನನ್ನ ಬ್ಲಡ್ ನಿಮಗೆ ಕೊಟ್ಟಿದ್ದೇವೆ ವಿದೌಟ್ ಟೆಸ್ಟಿಂಗ್, ಆ್ಯಂಡ್ ದ ಪೇಷಂಟ್ ಡೈಡ್. ದಟ್ ವಾಸ್ ಇನ್ ಅರ್ಲಿ 1920s.
ದೆನ್ ಅವರಿಗೆ ಮತ್ತೆ ಗೊತ್ತಾಯಿತು, ಓ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ABO ಆ್ಯಂಟಿಬಾಡೀಸ್, RH ಆ್ಯಂಟಿಬಾಡೀಸ್. ನನ್ನ ಬ್ಲಡ್ ನಿಮಗೆ ಕೊಡಬೇಕಾದ್ರೆ ಎಲ್ಲ ಚೆಕ್ ಮಾಡಿ ಕೊಡಬೇಕು. ವಿ ಸ್ಟಾರ್ಟೆಡ್ ಡೂಯಿಂಗ್ ಟೆಸ್ಟಿಂಗ್ ಫಾರ್ ದ್ಯಾಟ್. ಸೊ ದೆನ್ ಪೇಷಂಟ್ ಸ್ಟಾಪ್ಡ್ ಡೈಯಿಂಗ್. ಬಟ್ ವಾಟ್ ವಾಸ್ ದ ಡೊನೇಷನ್ ಡನ್? ದಟ್ ವಾಸ್ ಕಾಲ್ಡ್ ಎಸ್ ಹೋಲ್ ಬ್ಲಡ್ ಡೊನೇಷನ್ ಅಂತ ಮಾಡ್ತಾಯಿದ್ದೇವೆ ನಾವು. ಆಗ ಹೋಲ್ ಬ್ಲಡ್ ಡೊನೇಷನಲ್ಲಿ ನನ್ನ ಬ್ಲಡ್ ಫುಲ್ ತೆಗೆದು ನಿಮಗೆ ಬ್ಲಡ್ ಕೊಡೋದು. ಬಟ್ ರೀಸೆಂಟ್ಲಿ ಟೆಕ್ನಾಲಜಿಕಲ್ ಅಡ್ವಾನ್ಸಸ್ ಆರ್ ಸೋ ಮಚ್ ದ್ಯಾಟ್ ನಿಮಗೆ ಯಾವುದು ಬೇಕು, ನಿಮಗೆ ಎನಿಮಿಯಾ ಉಂಟಾ, ಎನಿಮಿಯಾ ಮಾತ್ರ ಉಂಟಾ, ನಿಮಗೆ ಎನಿಮಿಯಾದು ಮಾತ್ರ ಕೊಡ್ತೇವೆ, ಅದೇ RBC ಮಾತ್ರ ಕೊಡ್ತೇವೆ. ನಿಮಗೆ ಈಗ ನೀವು ಕೇಳಿದೆ ಅಂತ ಡೆಂಗ್ಯೂ ಅಂತ ಕೇಳಿದರೆ, ನೀವು ಈಗ ಡೆಂಗ್ಯೂಗೆ ಎಂತ ಕಮ್ಮಿ ಆಗ್ತದೆ? ಪ್ಲೇಟ್ಲೆಟ್ ಕಮ್ಮಿ ಆಗ್ತದೆ. ನಾವು ಪ್ಲೇಟ್ಲೆಟ್ ಮಾತ್ರ ಕೊಡ್ತೇವೆ ನಿಮಗೆ ಕೋಗುಲೇಷನ್ ಡೆಫಿಷಿಯನ್ಸೀಸ್ ಅಂತ ಹೇಳ್ತೇವೆ. ಲಿವರ್ ಡಿಸೀಸಲ್ಲಿ ಕೋಗುಲೇಷನ್ ಡೆಫಿಷಿಯನ್ಸೀಸ್, ಹೆಪ್ಪು ಕಟ್ಟುವಂಥದ್ದು. ಎಕ್ಸಾಕ್ಟ್ಲಿ. ಸೊ ಇನ್ ಸಿರೋಸಿಸ್ ಅಲ್ಲಿ ಆ ಟೈಮಲ್ಲಿ FFP ಅಂತ ಹೇಳ್ತೇವೆ ನಾವು. FFP ಮಾತ್ರ ಕೊಡ್ತೇವೆ ನಿಮಗೆ. ಸೊ ದ್ಯಾಟ್ ಈಸ್ ಕಾಲ್ಡ್ ಎಸ್ ಬ್ಲಡ್ ಕಾಂಪೊನೆಂಟ್ ಥೆರಪಿ. ಸೊ RBC, ಪ್ಲೇಟ್ಲೆಟ್ಸ್, ಫ್ರೆಶ್ ಫ್ರೋಸನ್ ಪ್ಲಾಸ್ಮಾ, ಕ್ರಯೋಪ್ರೆಸಿಪಿಟೇಟ್, so many other components are there, but we will give you only what is required. So that is component therapy. But now it has gone to some other extent, some other level it has gone. That is called as apheresis therapy anta. So the blood that I talked to you about just now, adukke RDP anta heludu, random donor platelets. ನಿಮ್ಮಿಂದ ಬ್ಲಡ್ ತೆಗೆದೇವೆ, ನಿಮ್ಮಿಂದ ಬ್ಲಡ್ಡನ್ನು ಸಪ್ರೇಟ್ ಮಾಡಿದ್ದೇವೆ, ಮತ್ತು RBC ಕೊಟ್ಟಿದ್ದೇವೆ ಪೇಷಂಟಿಗೆ, FFP ಪೇಷಂಟಿಗೆ ಆ ಸ್ವಲ್ಪ ಪ್ಲೇಟ್ಲೆಟ್ ಬಾಕಿ ಇತ್ತು, ಆ ಪ್ಲೇಟ್ಲೆಟ್ ಕೊಟ್ಟಿದ್ದೇವೆ. ಸರ್, ಹಾಗಾದರೆ ಒಬ್ಬ ಡೋನರ್ ಬಂದುಬಿಟ್ಟು 3 ಜನರನ್ನ ಬಯಸ್ಬೋದು? 4 ಜನರು ಆ್ಯಕ್ಚುಲಿ. ಕ್ರಯೋಪ್ರೆಸಿಪಿಟೇಟು ಸಹ ಉಂಟು, 4 ಜನರನ್ನು ಕೊಡ್ಬೋದು ಆ್ಯಕ್ಚುಲಿ. ಸೊ ಹಾಗೆ ಇಟ್ ಡಿಪೆಂಡ್ಸ್ ಆನ್ ದ ಟೈಮ್ ಲೈನು ಸಹ ಉಂಟು. ದಟ್ ಯು ಡಾಕ್ಟರ್ಸ್ ನಾವು ನೋಡ್ತೇವೆ, ಯಾವ ಪೇಷಂಟಿಗೆ ಯಾವ್ದು ಕೊಡೋದು ಅಂತ ನಾವು ನೋಡ್ತೇವೆ ಅದನ್ನು. ಬಟ್ ಈಗ ಏಫೆರೆಸಿಸ್ ಬಂದಿದೆ. ಸೊ ಏಫೆರೆಸಿಸ್ ಅಂದರೆ ಏನು? ಈಗ ಪೇಷಂಟಿಗೆ ಡೆಂಗು ಆಗಿದೆ, ಪೇಷಂಟಿದ್ದು ಪ್ಲೇಟ್ಲೆಟ್ ಕೌಂಟ್ ಹ್ಯಾಸ್ ಫಾಲನ್ ಡೌನ್ ಲೆಸ್ ದೆನ್ 5,000. ನಾರ್ಮಲಿ 1,50,000 ಇರಬೇಕು, 5,000 ಬಿದ್ದಿದೆ ಅಂದರೆ ಪೇಷಂಟಿಗೆ ಈಗ ಬ್ಲೀಡಿಂಗ್ ಆಗ್ಬೋದು. ಸೊ ಬ್ಲೀಡಿಂಗ್ ಆಗ್ಬೋದು ಅಂದರೆ ನಾವು ಪ್ಲೇಟ್ಲೆಟ್ ಕೊಡಲೇಬೇಕು. ಬಟ್ ಸಿಂಗಲ್ ಡೋನರ್ ಪ್ಲೇಟ್ಲೆಟ್ಸ್, ರ್ಯಾಂಡಮ್ ಡೋನರ್ ಪ್ಲೇಟ್ಲೆಟ್ ಕೊಟ್ಟರೆ ಹಿಸ್ ಪ್ಲೇಟ್ಲೆಟ್ ಕೌಂಟ್ ವಿಲ್ ಇನ್ಕ್ರೀಸ್ ಬೈ ಓನ್ಲಿ 2,000. Only 2,000 it will increase, only 3,000 it will increase. We want his platelet count to increase from 5,000, we want to increase it to 1 lakh. In that cases, we have something called as apheresis. Apheresis ಅಲ್ಲಿ ಎಂತ ಮಾಡ್ತೇವೆ, ನೀವು ಡೋನರ್ ನಿಮ್ಮಿಂದ ಬ್ಲಡ್ ತೆಗೆದು ಸಪ್ರೇಟ್ ಮಾಡಿ ಪ್ಲೇಟ್ಲೆಟ್ ಇಡ್ತೇವೆ ನಾವು ಬ್ಲಡ್ ಬ್ಯಾಗಲ್ಲಿ, ನಿಮ್ಮ RBCs ನಿಮಗೆ ವಾಪಸ್ ಕೊಡ್ತೇವೆ. ಸಮಥಿಂಗ್ ಲೈಕ್ ಎ ಡಯಾಲಿಸಿಸ್. RBCs ವಾಪಸ್ ಕೊಡ್ತೇವೆ ನಿಮಗೆ. ಸೊ ನಿಮ್ಮದಿಂದ ಎಲ್ಲ ಪ್ಲೇಟ್ಲೆಟ್ ತೆಗೆದು ಇಡ್ತೇವೆ ನಾವು. ಆ ಪ್ಲೇಟ್ಲೆಟ್ ವಿಲ್ ಹೆಲ್ಪ್ ದ ಪೇಷಂಟ್ ಟು ಇನ್ಕ್ರೀಸ್ ಹಿಸ್ ಪ್ಲೇಟ್ಲೆಟ್ ಕೌಂಟ್ ಫ್ರಮ್, ಇಫ್ ಹಿಸ್ ಪ್ಲೇಟ್ಲೆಟ್ ಕೌಂಟ್ ಇಸ್ 5,000, ಇಟ್ ವಿಲ್ ಇನ್ಕ್ರೀಸ್ ಟು 1 lakh. ಸೊ ಯು ಆರ್ ಟಾಕಿಂಗ್ ಅಬೌಟ್ ಎಫರೆಸಸ್ ಮಾಡಿದರೆ ಇಟ್ ಇಸ್ ವೆರಿ ಸ್ಟ್ರಾಂಗರ್ ದೆನ್ ದಿ ಪ್ಲೇಟ್ಲೆಟ್ random donor platelet. Okay, the single donor platelet is very strong compared to random. ಬಟ್ ಇವಾಗ ನಾನು ಪ್ಲೇಟ್ಲೆಟ್ ಕೊಟ್ಟರೆ ಅದು ಸಿಂಗಲ್ ಡೋನರ್ ಪ್ಲೇಟ್ಲೆಟ್ ಏನು ಹೇಳ್ತೀರಾ? ನನ್ನ ಬ್ಲಡ್ ನನಗೆ ಸಿಕ್ಬಿಡುತ್ತೆ, ಆದರೆ ನನ್ನಿಂದ ಪ್ಲೇಟ್ಲೆಟ್ ನೀವು ತೆಗೆದಿದ್ದೀರಾ. ಹೌದು. ಹಾಗಾಗಿ ಆ ಪ್ಲೇಟ್ಲೆಟ್ ಅದ್ರ ತೆಗೆದಿರೋದ್ರಿಂದ ನನಗೆ ಪ್ಲೇಟ್ಲೆಟ್ ಕಡಿಮೆ ಆಗೋದಿಲ್ಲ? ಏನೂ ಆಗೋದಿಲ್ಲ. ನಿಮ್ಮ ಪ್ಲೇಟ್ಲೆಟ್ ಕೌಂಟ್ ವಿಲ್ ಫಾಲ್ ಡೌನ್ ಬೈ ಓನ್ಲಿ 50,000 per mm per cubic millimeter. It will fall down by only 50,000. Within 3 hours your platelet count will come back to normal. Within 3 hours your platelet count will come back to normal. So if you are an apheresis donor, you can donate once in 10 days. You can donate once in 10 days you can donate. ಬಟ್ ಈ ವಿಷಯ, ಈ ಎಫರೆಸಸ್ ಡೋನರ್ ಬಗ್ಗೆ ಜನರಿಗೆ ತುಂಬ ಮಾಹಿತಿ ಇಲ್ಲ. ಹಾಗಾಗಿ ಈ ವಿಷಯ ತುಂಬ ಬೇಕಿರೋದು. ಯಾಕೆಂದರೆ ಈಗ ಮಳೆಗಾಲ ಬರ್ತಾ ಇದೆ, ಮಳೆಗಾಲ ಶುರು ಆಗಿದೆ. ಸೊ ಇನ್ನು ಮುಂದೆ ಮಳೆಗಾಲ ನಿಲ್ಲುವಂಥ ಹೊತ್ತಿಗೆ ಡೆಂಗ್ಯೂ ಕೂಡ ಬರುವಂಥ ಸಾಧ್ಯತೆಗಳಿವೆ. ಹಾಗಾಗಿ ಪ್ಲೇಟ್ಲೆಟ್ ಲೋ ಆಗುವಂಥದ್ದು ತುಂಬ ಇರುತ್ತೆ. ಸೊ ಹಾಗಾಗಿ ಸಿಂಗಲ್ ಡೋನರ್ ಪ್ಲೇಟ್ಲೆಟ್ ಈ ರ್ಯಾಂಡಮ್ ಪ್ಲೇಟ್ಲೆಟ್ಗಿಂತ ತುಂಬ ಒಳ್ಳೇದಂತ ನೀವು ಹೇಳೋದು. ಸೊ ಫಾರ್ ಜನರಲ್ ಪಬ್ಲಿಕ್ ಎಫರೆಸಿಸ್ ಪ್ಲೇಟ್ಲೆಟ್ ಅಂತ ಹೇಳೋದು ನಾವು. ಅದಕ್ಕೆ ಎಫರೆಸಿಸ್ ಪ್ಲೇಟ್ಲೆಟ್ ಈಸ್ ಬೆಟರ್ ದೆನ್ ರ್ಯಾಂಡಮ್ ಪ್ಲೇಟ್ಲೆಟ್. ಸರ್, ಎಫರೆಸಿಸ್ ಪ್ಲೇಟ್ಲೆಟ್ ನೀವು ಹೇಳಿದ್ರಿ, ಸೊ ಇದು ಕೂಡ ಹಾಗೇನಾ? ನಾರ್ಮಲ್ ನಾವು ಬ್ಲಡ್ ಡೊನೇಷನ್ ಮಾಡ್ತೀವಿ ಆ ಥರನೇ ಬ್ಲಡ್ ತಗೊಳ್ಳೋದಾ? ಇಲ್ಲ, ಇದು ಸ್ವಲ್ಪ ಚೇಂಜ್ ಉಂಟು. ದ ಪೇಷಂಟ್ ವಿಲ್ ಹ್ಯಾವ್ ಟು ಸಿಟ್ ಫಾರ್ 1.5 ಗಂಟೆ ಆದರೂ ಕೂತ್ಕೊಳ್ಬೇಕಾಗ್ತದೆ ಬ್ಲಡ್ ಬ್ಯಾಂಕಲ್ಲಿ. 1.5 ಗಂಟೆ ಅಂದರೆ ಡಯಾಲಿಸಿಸ್ ಪ್ರೊಸೀಜರ್. ಹಾಗೆ ಸ್ವಲ್ಪ ಕೂತ್ಕೊಂಡು ನಾವು ಒಂದು ವೇಯ್ನಿಂದ ಬ್ಲಡ್ ತೆಗೆದು ಅದು ಸಪ್ರೇಟಾಗಿ
ಪ್ಲೇಟ್ಲೆಟ್ ವಾಪಸ್ ಇರ್ತದೆ, RBC ವಾಪಸ್ ಬರ್ತದೆ. ಹೀಗೆ ದಿಸ್ ಈಸ್ ಒನ್ ಸೈಕಲ್. ಈ ಸೈಕಲ್ ಅಟ್ಲೀಸ್ಟ್ ಒಂದು 10-15 ಸೈಕಲ್ ಆಗ್ತದೆ. ಸೊ ಅಂಟಿಲ್ ವಿ ಕ್ಯಾನ್ ಕ್ಯಾರಿ ಫಾರ್ವರ್ಡ್ at least about platelet which can increase platelet count by 1 lakh ಅಂತ ಹೇಳೋದಲ್ಲ. ಸೊ ದಟ್ ವಿಲ್ ಟೇಕ್ at least 1.5 hours. ಆ ಪ್ರೊಸೀಜರ್ ಆಗುವಾಗ ನಮಗೇನಾದರೂ ವೀಕ್ನೆಸ್ ಇಲ್ಲ, ಏನೂ ಆಗೋದಿಲ್ಲ. ನಥಿಂಗ್ that is taken care of. 1.5 hour ಅಂದರೆ ಇಲ್ಲಿ 5 minutes ಬ್ಲಡ್ ಡೊನೇಷನ್ ಅಂದಾಗ ನಮ್ಗೆ ಭಯ ಆಗುತ್ತೆ. ಸೊ 1.5 hour ಅಂದಾಗ ತುಂಬಾ ಹಿಂಜರಿಯೋದು ಖಂಡಿತವಾಗ್ಲೂ ಮುಖ್ಯ. ವಿ ಹೋಪ್ ದಟ್ ಈ ಟೈಪ್ ಪ್ರೋಗ್ರಾಮ್ಸ್ ಇಂದ ಜನರಿಗೆ ಸ್ವಲ್ಪ ಮಾಹಿತಿ ಸಿಗ್ಬೋದು, ಅವೇರ್ನೆಸ್ ಆಗ್ಬೋದು. ಬಟ್ ದೀಸ್ ಟೈಪ್ ಆಫ್ ಪ್ಲೇಟ್ಲೆಟ್ಸ್ ವಿಲ್ ಹೆಲ್ಪ್. ಯಾರಿಗೆ ಹೆಲ್ಪ್ ಆಗ್ತದೆ? ನಾಟ್ ಓನ್ಲಿ ಡೆಂಗು ಪೇಷಂಟ್ಸ್, ಕೀಮೋಥೆರಪಿ ಪೇಷಂಟ್ಸ್ ಆರ್ ಸೋ ಮೆನಿ ದೀಸ್ ಡೇಸ್. ಕೀಮೋಥೆರಪಿ ಪೇಷಂಟ್ಸಿಗೆ ಪ್ಲೇಟ್ಲೆಟ್ಸ್ ಬೇಕಾಗ್ತದೆ. ಎಷ್ಟು ಬ್ಲಡ್ ಕೊಡ್ಬೋದು ನಾವು ರ್ಯಾಂಡಮ್ ಡೋನರ್ ಪ್ಲೇಟ್ಲೆಟಿಂದ? ಕ್ಯಾನ್ ವಿ ಗಿವ್ 50 ಡೋನರ್ಸ್ ಟು ಇನ್ಕ್ರೀಸ್ ದ ಪ್ಲೇಟ್ಲೆಟ್? ಹಾಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಸಿಂಗಲ್ ಡೋನರ್ ಪ್ಲೇಟ್ಲೆಟಿಂದ ಒಂದು ಪೇಷಂಟಿಂದ ವಿ ಕ್ಯಾನ್ ಇನ್ಕ್ರೀಸ್ ಹಿಸ್ ಪ್ಲೇಟ್ಲೆಟ್ ಕೌಂಟ್ ಟು more than 1 lakh. So single donor platelets is any time better compared to random donor platelets. ಸೊ ಸಿಂಗಲ್ ಡೋನರ್ ಪ್ಲೇಟ್ಲೆಟ್ ಬಗ್ಗೆ ತುಂಬ ಮಾಹಿತಿ ಕೊಟ್ರಿ. ಆ್ಯಂಡ್ ನಾನು ಫಸ್ಟ್ ಟೈಮ್ ಇದರ ಬಗ್ಗೆ ಕೇಳ್ತಾ ಇರೋದು. ಸೊ ಈ ಒಂದು ಸುಂದರವಾದಂಥ ಮಾಹಿತಿಗಾಗಿ ಧನ್ಯವಾದ ಸರ್. ಇನ್ನಷ್ಟು ನನಗೆ ಸ್ವಲ್ಪ ಡೌಟ್ಸ್ ಇದೆ. ಇವಾಗ ನಾವು ಬ್ಲಡ್ ಡೊನೇಷನ್ ಮಾಡ್ತೀವಿ, ಈ ಸಂಘ ಸಂಸ್ಥೆಗಳಲ್ಲಿ ಬ್ಲಡ್ ಡೊನೇಷನ್ ಎಲ್ಲ ಮಾಡ್ತಾ ಇರುವಾಗ ತಲೆ ಸುತ್ತುವಂಥದ್ದು ಜಾಸ್ತಿ. ನಾನೊಂದು 20 ಸರಿ ಕೊಟ್ಟಿದ್ದೀನಿ ಅಂತ ಹೇಳ್ಕೊಂಡು ಬ್ಲಡ್ ತಗೊಳ್ತಾರೆ. ಅದರಲ್ಲೂ ಪ್ರಶ್ನೆ ಇದೆ. ಬ್ಲಡ್ ತಗೊಳ್ಳುವಾಗ ಮಲಗಿಸಿ ಬ್ಲಡ್ ತಗೊಳ್ತಾರೆ, ಕೂತ್ಕೊಂಡು ಯಾಕೆ ತಗೊಳ್ಳೋದಿಲ್ಲ? ಯಾಕಂದರೆ ನಾನೊಂದು 25 times ಬ್ಲಡ್ ಕೊಟ್ಟಿದ್ದೀನಿ, ನಂಗೆ ಧೈರ್ಯ ಇದೆ, ನಾನೊಂದು ಎವ್ರಿ 3 months ಒಂದ್ಸರಿ ಕೊಡ್ತೀನಿ. ಸೊ ನನ್ನನ್ನು ತುಂಬ ಸರಿ ಮಲಗಿಸ್ತಾರೆ, ಮತ್ತೆ ಹೇಳ್ತಾರೆ ಒಂದು 5 ನಿಮಿಷ ಮಲಗಬೇಕು, ದೆನ್ ಯು ಹ್ಯಾವ್ ಟು ಗೋ ಅಂತ. ಸೊ ನಂಗೆ ಟೈಮ್ ಇಲ್ಲ ಅದು. ಸೊ ವಾಟ್ ಶುಡ್ ಐ ಡೂ? Actually the whole procedure, whole blood donation will take only 10 minutes ಅಷ್ಟೇ. 10 minutes ಅಲ್ಲಿ ನಾವು ಬ್ಲಡ್ ತೆಗೆದಿದ್ದೇವೆ. ರೀಡಿಸ್ಟ್ರಿಬ್ಯೂಷನ್ ಆಫ್ ಬ್ಲಡ್ ಆಗಬೇಕು ಟು ಯುವರ್ ಹಾರ್ಟ್, ಟು ಯುವರ್ ಬ್ರೈನ್. ಅದಕ್ಕೆ ನೀವು ಸರ್ತ ಮಲ್ಕೊಳ್ಬೇಕು. ನೀವು ಸರ್ತ ಮಲ್ಕೊಂಡ್ರೆ ರೀಡಿಸ್ಟ್ರಿಬ್ಯೂಷನ್ ಆಗಿ ನಿಮಗೆ ನಾವು ಏನಾಗ್ತದೆ, ಪೇಷಂಟ್ಸ್ ಸಡನ್ಲಿ ಅವರು ಎದ್ದು ನಿಲ್ತಾರೆ ಆಫ್ಟರ್ ಡೊನೇಷನ್, ಆ ಬ್ಲಡ್ ಕೆಳಗೆ ಹೋಗ್ತದೆ, ಆಗ ಅವರಿಗೆ ತಲೆ ಸುತ್ತು ಬಂದು ಬೀಳ್ತಾರೆ ಅವರು, ಸಿಂಕೋಪಲ್ ಅಟ್ಯಾಕ್. ಸೊ ಅದು ಆಗ ಎಂತ ಮಾಡ್ತೇವೆ ನಾವು, ಇಮ್ಮಿಡಿಯೇಟ್ಲಿ ಅವರನ್ನು ಮಲಗಿಸಿ ಕಾಲನ್ನು ಮೇಲೆ ಮಾಡಿಸ್ತೇವೆ. ಸೊ ದಟ್ ಬ್ಲಡ್ ವಿಲ್ ಗೋ ಬ್ಯಾಕ್ ಟು ದಿಯರ್ ಹಾರ್ಟ್ ಆ್ಯಂಡ್ ಬ್ರೈನ್. ದಟ್ ವಿಲ್ ಹೆಲ್ಪ್ ದೆಮ್. ಸೊ ದಟ್ ವಿ ಶುಡ್ ಬಿ ಅ ಲಿಟಲ್ ಕೇರ್ಫುಲ್. ಬಟ್ ದ ಇನ್ಸಿಡೆನ್ಸ್ ಈಸ್ ಲೆಸ್ ದೆನ್ 1%. ಇದು ಸಿಂಕೋಪಲ್ ಅಟ್ಯಾಕ್ ಅಂತ ಹೇಳೋದು ಲೆಸ್ ದೆನ್ 1% ಚಾನ್ಸಸ್. ಸೊ ಕೂತ್ಕೊಂಡು ಬ್ಲಡ್ ಕೊಡೋದು ಸಾಧ್ಯ ಇಲ್ಲ, ಮಾಡಬಾರ್ದು. ಕೆಲವರು ಮಾಡ್ತಾರೆ, ಬಟ್ ಇಟ್ ಶುಡಂಟ್ ಬಿ ಡನ್. ಮಾಡಲೇಬಾರ್ದು. ಯಾಕಂದರೆ ಬ್ಲಡ್ ನಮ್ಮ ಫ್ಲೋ ಆಗೋದ್ರಿಂದ ಬ್ರೈನಲ್ಲಿರುವಂಥ ಬ್ಲಡ್ ದ ಸಪ್ಲೈ ಚೇಂಜ್, ರೀಡಿಸ್ಟ್ರಿಬ್ಯೂಷನ್ ಆಫ್ ಬ್ಲಡ್ ಅಂತ ಹೇಳ್ತೇವೆ, ಅದು ಎಲ್ಲ ಬ್ಲಡ್ ಕೆಳಗೆ ಹೋಗ್ತದೆ, ಆಗ ಪೇಷಂಟಿಗೆ ಪ್ರಾಬ್ಲಮ್ ಆಗುತ್ತೆ. ಓಕೆ ಸರ್, ಇವಾಗ ಕೆಲವರು ಬ್ಲಡ್ ಕೊಡ್ತಾರೆ. ಎಕ್ಸಾಂಪಲ್, ನನ್ನೊಂದು ಫ್ರೆಂಡ್ ಇದ್ದಾನೆ, ಸೂಜಿ ನೋಡಿದಾಗ ತಲೆ ಸುತ್ತು ಬರುತ್ತೆ, ವಾಂತಿ ಬರುತ್ತೆ. ಅವೇರ್ನೆಸ್, ಅದಕ್ಕೊಂದು ನಾವು ಅವೇರ್ನೆಸ್ ಮಾಡಿ ಸ್ವಲ್ಪ ವಿ ಹ್ಯಾವ್ ಟು ಟಾಕ್ ಟು ದೆಮ್. ಇಟ್ ಮೈಟ್ ಟೇಕ್ ಸ್ವಲ್ಪ ಒಂದು 10 ನಿಮಿಷ ಜಾಸ್ತಿ ಆಗ್ಬೋದು ಅವರಿಗೆ ಮಾತಾಡಲಿಕ್ಕೆ ಒಂದು 5 ನಿಮಿಷ ಜಾಸ್ತಿ ಆಗ್ಬೋದು. ಮಾತಾಡಿ ಅವರೊಂದು ಸ್ವಲ್ಪ ಸಾಂತ್ವನ ಕೊಟ್ಟು ವಿ ಶುಡ್ ಗೆಟ್ ಇಟ್ ಡನ್. ಮಕ್ಕಳು ಸಹ ನೋಡಿದ್ದೀವಿ, ಅವರಿಗೆ ಸೂಜಿ ನೋಡಿದರೆ ಅವರಿಗೆ ಹೆದರ್ತದೆ, ಬಟ್ ಕೊಡೋದೇ ಆಗ್ತದ ಸೂಜಿ, ಕೊಡಲೇಬೇಕಾಗ್ತದೆ ಇನ್ ದೋಸ್ ಸಿಚುವೇಶನ್ಸ್. ಬ್ಲಡ್ ಬೇಕಾದರೆ, ಹೆಲ್ಪ್ ಮಾಡಬೇಕಾದ್ರೆ ಇದು ಮಾಡಲೇಬೇಕಾಗ್ತದೆ. ಒಂದು ಸಲ ಮಾಡಿದ ಮೇಲೆ ದೆನ್ ದೇ ನೋ ದಟ್ ಇದು ಏನು ಆಗೋದಿಲ್ಲ ಅಂತ. ಬಟ್ ಆ್ಯಸ್ ಮಚ್ ಆಸ್ ಪಾಸಿಬಲ್ ಒಳ್ಳೆ ಕೌನ್ಸಿಲಿಂಗ್ ಮಾಡಿ ಅವರಿಗೆ ಹೆದರಿಕೆ ಎಲ್ಲ ಕಮ್ಮಿ ಮಾಡಿ ಮತ್ತೆ ನಾವು ಬ್ಲಡ್ ತಗೊಳ್ಳೇಬೇಕಾಗ್ತದೆ. ಸೊ ನೀವು ಹೇಳುವಂಥದ್ದು ಆ ಥರ ಆದರೆ ಒಳ್ಳೆ ಕೌನ್ಸಿಲಿಂಗ್ ಮಾಡಬೇಕು. ಫಸ್ಟ್ ಆಫ್ ಆಲ್ ದ ಗುಡ್ ಕೌನ್ಸಿಲಿಂಗ್ ಶುಡ್ ಬಿ ಡನ್, ದೆನ್ ದ ಪ್ರೊಸೆಸ್. ಒಂದ್ಸರಿ ನೀವು ನೀರಲ್ಲಿ ಮುಳುಗಿದ್ರೆ ಮತ್ತೆ ಆ ಚಳಿ ಗೊತ್ತಾಗುತ್ತೆ ಅಂತ ಹೇಳಿದಾಗ ಹಾಗೆ. ಸರ್, ಇವಾಗ ಏನಾದರೂ ಬ್ಲಡ್ ಕೊಟ್ಟು ಸ್ವಲ್ಪ ತಲೆ ಸುತ್ತು ಬಂತು, ನಾನು ನಡ್ಕೊಂಡು ಹೋಗ್ತಾ ಇದ್ದೇನೆ, ಬ್ಲಡ್ ಕೊಟ್ಟಾಯಿತು, ಇವಾಗ ನಾನು ಮನೆಗೆ ಹೋಗ್ತಾ ಇದ್ದೇನೆ, ತಲೆ ಸುತ್ತು ಬಂತು, ನಾನು ಏನು ಮಾಡಬೇಕು? ಪೋಸ್ಟ್ ಡೊನೇಷನ್ ಕೌನ್ಸಿಲಿಂಗ್ ಅಂತ ಹೇಳೋದು ನಾವು. ಪೋಸ್ಟ್ ಡೊನೇಷನ್ ಕೌನ್ಸಿಲಿಂಗಲ್ಲಿ ವಿ ವಿಲ್ ಟೆಲ್ ದ ಪೇಷಂಟ್, ಈ ಒಂದು ದಿವಸ 24 hours ಭಾರಿದ್ದು ಕೆಲಸ ಮಾಡಬಾರ್ದು. ಭಾರಿದಂದರೆ ಬುಲೆಟ್ ನಡೆಸೋದು, ಜಿಮ್ಮಿಂಗ್ ಅದೆಲ್ಲ ಮಾಡಬಾರ್ದು. ಒಂದು 24 hours, ಬಿಕಾಸ್ ಇಟ್ ರಿಕ್ವೈರ್ಸ್ ಅಟ್ಲೀಸ್ಟ್ ಅಬೌಟ್ 8 hours ಫಾರ್ ವಾಲ್ಯೂಮ್ ರಿಡಿಸ್ಟ್ರಿಬ್ಯೂಷನ್ ಆಗಲಿಕ್ಕೆ. ನಿಮ್ಮ ವಾಲ್ಯೂಮಿಂದ ವಿ ಹ್ಯಾವ್ ರಿಮೂವ್ಡ್ ಹಾರ್ಡ್ಲಿ ಒಂದು ಕೋಕೋ-ಕೋಲಾ ಬಾಟಲ್ ಅಷ್ಟು ನಾವು ಬ್ಲಡ್ ತೆಗೆದಿದ್ದೇವೆ. 350 ml ಮ್ಯಾಕ್ಸಿಮಮ್ 400 ಅಷ್ಟೇ ಬ್ಲಡ್. ಅದು
ವಾಲ್ಯೂಮ್ ಬರಬೇಕಲ್ಲ, ಆ ವಾಲ್ಯೂಮ್ ಹೆಂಗೆ ಬರೋದು ವಾಪಸ್? ನೀವು ನೀರು ಕುಡಿದೇ ವಾಲ್ಯೂಮ್ ಬರೋದು ವಾಪಸ್. ಸೊ ನೀವು ನೀರು ಎಷ್ಟು ಬೇಗ ಕುಡಿತೀರಿ ಅಷ್ಟು ಬೇಗ ಸರಿ ಆಗ್ತದೆ ಹಾಗೆ. ಸೊ ಆ ಒಂದು ದಿವಸ ಸ್ವಲ್ಪ ಕೇರ್ಫುಲ್ ಇರಬೇಕು ನೀವು. ಬಟ್ ಇಟ್ ಈಸ್ ವೆರಿ ವೆರಿ ರೇರ್, ಇದೆಲ್ಲ ಭಾರಿ ರೇರ್ ಆಗುತ್ತೆ. ಸೊ ಅದೇ ನಮ್ಮ ಜಾಗ್ರತೆ ನಮ್ಗೆ ಇರಬೇಕು. ಏನಾದ್ರು ತಲೆ ಸುತ್ತು ಬಂದರೆ ನಾವು ಏನು ಮಾಡ್ಬೋದು ಸರ್? ಇಮಿಡಿಯೇಟ್ಲಿ ಕೂತ್ಕೊಂಡು ಓಕೆ ನಿಮ್ಮ ಕಾಲನ್ನು ಮೇಲೆ ಮಾಡಬೇಕು. ಹಾಂ, ಎಲಿವೇಶನ್ ಆಫ್ ಲೆಗ್ಸ್, ಕಾಲನ್ನು ಮೇಲೆ ಮಾಡಿದರೆ ಸ್ವಲ್ಪ ರೀಡಿಸ್ಟ್ರಿಬ್ಯೂಷನ್ ಸರಿ ಆಗ್ತದೆ. ಕೂತ್ಕೊಳ್ಳಿ, ಇಮಿಡಿಯೇಟ್ಲಿ ಕೂತ್ಕೊಳ್ಳಿ. ದಟ್ ಈಸ್ ದ ರೀಸನ್ ನಾವು ಬ್ಲಡ್ ಬ್ಯಾಂಕಲ್ಲಿ ಬ್ಲಡ್ ತೆಗೆದ ಕೂಡಲೇ ನಾವು ಇಮಿಡಿಯೇಟ್ಲಿ ನಿಮ್ಮನ್ನು ಹೊರಗೆ ಕಳಿಸೋದಿಲ್ಲ. 10 ನಿಮಿಷ ನಿಮ್ಮನ್ನು ಕೂತ್ಕೊಳಿಸ್ತೇವೆ, ನಿಮ್ಮ ಎಲ್ಲ ಚೆಕಪ್ ಮಾಡಿ ಮತ್ತೆ ಕಳಿಸೋದು ನಾವು. ಸೊ ಕೂತ್ಕೊಂಡು ಕಾಲು ಸ್ವಲ್ಪ ಮೇಲೆತ್ತರೆ ನಮ್ಗೆ ಸ್ವಲ್ಪ ಬ್ಲಡ್ ಸರ್ಕ್ಯುಲೇಷನ್ ಆಗ್ತದೆ, ಆ ಬ್ಲಡ್ ತಲೆಗೆ ಒಂದು ಪಾಸ್ ಆಗುತ್ತೆ. ಓಕೆ ಓಕೆ ಸರ್, ಇವಾಗ ನಾವು ಬ್ಲಡ್ ಕೊಟ್ಟು ಹೋಗ್ತೀವಿ. ಸೊ ಕೊಟ್ಟಾಗ ಕೆಲವೊಂದು ಸರಿ ಇಲ್ಲಿ ಡಾರ್ಕ್ ಆಗುತ್ತೆ, ಆವಾಗ ನಮ್ಮ ಭಯ ತುಂಬ ಆಗುತ್ತೆ. ಯಾಕಂದರೆ ಆ ಕಪ್ಪಿಗೆ ಕಲೆ ಏನೋ ಒಂದು ಹೆದರಿಕೆ ಇರುತ್ತೆ, ಇದು ಹೋಗುತ್ತಾ ಇಲ್ವೋ, ಇನ್ನೇನಾದರೂ ಆಗುತ್ತಾ, ಏನಾದರೂ ನಮ್ಮ ಪ್ರಾಬ್ಲಮ್ ಇದೆಯಾ ಅಂತ. ಸೊ ಅದು ಯಾಕೆ ಆಗ್ತದೆ ಸರ್? ಸಿ, ನಮ್ಮ ವೇನ್ ಉಂಟಲ್ಲ ಇಲ್ಲಿ, ವಾಟ್ ಈಸ್ ದಿ ಡಯಾಮೀಟರ್ ಆಫ್ ದಿಸ್ ವೇನ್? ದ ಡಯಾಮೀಟರ್ ಇಸ್ ಲೆಸ್ ದೆನ್ 1 ಸೆಂಟಿಮೀಟರ್. ನಮ್ಮ ನೀಡಲ್ ಆ 1 ಸೆಂಟಿಮೀಟರ್ ಒಳಗೆ ಹೋಗಬೇಕದು ಫಾರ್ ದ ಬ್ಲಡ್ ಟು ಗೋ. ಏನಾಗ್ತದೆ, ರೇರ್ಲಿ ಥ್ರೂ ಆ್ಯಂಡ್ ಥ್ರೂ ಹೋಗ್ತದೆ. ಥ್ರೂ ಆ್ಯಂಡ್ ಥ್ರೂ ಅಂದರೆ ಇಟ್ ಗೋಸ್ ಥ್ರೂ ದ ಅದರ್ ಸೈಡ್ ಆಫ್ ದ ವೇನ್, ಆಗ ಬ್ಲೀಡಿಂಗ್ ಸ್ಟಾರ್ಟ್ ಆಗ್ತದೆ. ಅರ್ಲಿ ಬ್ಲಡ್ ಕಲರ್ ಅಂತ ರೆಡ್ ಕಲರ್, ಅದು ಆಗ ನಿಮಗೆ ಏನು ಗೊತ್ತಾಗೋದಿಲ್ಲ. ಓಲ್ಡ್ ಬ್ಲಡ್ ಇದು ಕಲರ್ ಇಟ್ ಬಿಕಮ್ಸ್ ಬ್ಲ್ಯಾಕಿಶ್, ಬ್ರೌನಿಶ್. ಆಗ ನಿಮಗೆ ಗೊತ್ತಾಗ್ತದೆ. ಇದು ಸ್ಕಿನ್ನಲ್ಲಿ ಬ್ಲ್ಯಾಕಿಶ್ ಮತ್ತು ಬ್ರೌನಿಶ್ ಕಂಪೇರ್ ಮಾಡುವಾಗ ಗೊತ್ತಾಗ್ತದೆ. ಬಟ್ ದಟ್ ವಿಲ್ ಗೋ ಫಾಸ್ಟ್. ಇಟ್ ವಿಲ್ ವಿದಿನ್ 1 ವೀಕ್ ದಟ್ ಬ್ಲಡ್ ಇಟ್ ವಿಲ್ ಅಬ್ಸಾರ್ಬ್ ಆ್ಯಂಡ್ ಇಟ್ ವಿಲ್ ಗೆಟ್ ಹೀಲ್ಡ್ ಕಂಪ್ಲೀಟ್ಲಿ. ಹಾಗೆ ಹೆದರ್ಲಿಕ್ಕೆ ಏನು ಇಲ್ಲ. ಅದಕ್ಕೇನಾದರೂ ಲೋಷನ್ ಆರ್ ಏನಾದರೂ ಐಸ್ ಆ ಥರ ಇಡ್ಬೋದು? ನಾವು ಬ್ಲಡ್ ಬ್ಯಾಂಕಲ್ಲಿ ಒಂದು ಥ್ರೋಂಬೋಫೋಬ್ ಆಯಿಂಟ್ಮೆಂಟ್ ಅಂತ ಕೊಡ್ತೇವೆ, ಒಂದು ಆಯಿಂಟ್ಮೆಂಟ್ ಉಂಟು. ಆ್ಯಂಡ್ ವಿ ಟೆಲ್ ದೆಮ್ ಡೋಂಟ್ ವರಿ, ನಾವು ಅದೇ ಕೌನ್ಸಿಲಿಂಗ್ ಹೇಳಿದ್ರೆ ಅವರೆಲ್ಲ ಸರಿ ಆಗ್ತದೆ. ಸ್ವಲ್ಪ ಟೈಮ್ ಕೊಡಿ, 1 ವಾರದ ಒಳಗೆ ಎಲ್ಲ ಸರಿ ಆಗ್ತದೆ ಅಂತ. ಇಟ್ ಇಸ್ ದಿಸ್ ಇಸ್ ಆಲ್ಸೋ ವೆರಿ ರೇರ್. ಓಕೆ ಓಕೆ. ಸೊ ರೇರ್ ಕೇಸಸಲ್ಲಿ ಬಟ್ ಆ ಮೆಡಿಸಿನ್ ಥ್ರೋಂಬೋಫೋಬ್. ಓಕೆ, ಥ್ರೋಂಬೋಫೋಬ್ ಆ ಮೆಡಿಸಿನ್ ಆ ಥರ ಏನಾಯ್ತು ಆಯಿತು ಅಂತಾದರೆ ಬ್ಲಡ್ ಬ್ಯಾಂಕಲ್ಲಿ ಒಂದು ಮೆಡಿಸಿನ್ ಕೊಡ್ತೀರಾ ಮತ್ತು ಹೋಗಿಬಿಡುತ್ತೆ, ನೋ ಪ್ರಾಬ್ಲಮ್. ಸರ್ ಮತ್ತೊಂದು, ಇವಾಗ ಹಿಮೋಗ್ಲೋಬಿನ್ ನೀವು ಹೇಳಿದ್ರಿ 12.5ಕ್ಕಿಂತ ಮೇಲೆ ಇರಬೇಕು ಒಂದು ಡೊನೇಷನ್ಗಂತ. ಸರ್ ಹಿಮೋಗ್ಲೋಬಿನ್ 18 ಬರ್ಬೋದು, 20 ಕೂಡ ಬರ್ಬೋದು. ಸೊ ಅಂಥವ್ರು ಬ್ಲಡ್ ಡೊನೇಷನ್ ಮಾಡ್ಬೋದಾ? ದಟ್ ಪಾರ್ಟ್ ಈಸ್ ಕ್ಲಿನಿಕಲ್ ಪಾರ್ಟ್ ಅಂತ ಹೇಳೋದು ನಾವು. ನಮ್ಮ ಡಾಕ್ಟರ್ಸಿಗೆ ಬಿಡಬೇಕು. ನಾವು ಡಾಕ್ಟರ್ಸ್ ನೋಡ್ತೇವೆ ನೀವು. ಬಿಕಾಸ್ ಸಮ್ಟೈಮ್ಸ್ ಯಾಕೆ ಬ್ಲಡ್ ಬಿಕಮ್ಸ್ ಮೋರ್ ದೆನ್ 15, ಮೋರ್ ದೆನ್ 16, ಇಟ್ ಮೈಟ್ ಬಿ ಬಿಕಾಸ್ ಆಫ್ ಡಿಹೈಡ್ರೇಷನ್. ನೀರು ಸರಿ ಕುಡಿಯೋದಿಲ್ಲ, ಅದಕ್ಕೆ ಬ್ಲಡ್ ತಿಕ್ಕುಂಟು. ಸ್ಮೋಕಿಂಗ್ ಉಂಟು, ಅದಕ್ಕೆ ತಿಕ್ಕುಂಟು. ಸೊ ದೆರ್ ಆರ್ ಪ್ರೈಮರಿ ಕಾಸಸ್, ಸೆಕೆಂಡ್ರಿ ಕಾಸಸ್ ಅಂತ ಹೇಳ್ತೇವೆ ನಾವು ಅವರ ಕಾಸಸನ್ನು ನೋಡಿ, ಇಫ್ ದೇರ್ ಹಿಮೋಗ್ಲೋಬಿನ್ ಈಸ್ ನಾಟ್ ಅಬೌವ್ 16 ಗ್ರಾಮ್ ಪರ್ಸೆಂಟೇಜ್, ನಾವು ಬ್ಲಡ್ ತಗೊಳ್ಳೋದಿಲ್ಲ. 16 ಗ್ರಾಮ್ ಪರ್ಸೆಂಟೇಜ್ ಮೇಲೆ ಇದ್ದರೆ ನಾವು ಯೂಶ್ವಲಿ ತಗೊಳ್ಳೋದಿಲ್ಲ. ಬಟ್ ನಮಗೆ ಬ್ಲಡ್ ಬೇಕಲ್ಲ, ಎಲ್ಲರನ್ನೂ ನಾವು ರೆಫ್ಯೂಸ್ ಮಾಡಿದರೆ ನಾವು ಬ್ಲಡ್ ಎಲ್ಲಿಂದ ಸಿಕ್ಕೋದು ನಮಗೆ? ಸೊ ನಾವು ಕ್ಲಿನಿಕಲ್ಲಿ ನಾವು ಡಾಕ್ಟರ್ಸಿಗೂ ಸಹ ಸ್ವಲ್ಪ ನಾವು ಬಿಡ್ತೇವೆ, ಲೀವೇ ಕೊಡ್ತೇವೆ ನಾವು. ಅವರಿಗೆ ಅವ್ರು ನೋಡ್ತಾರೆ ಏನಾದರೂ ಪ್ರಾಬ್ಲಮ್ ಉಂಟಾ, ಏನು ನೀವು ಮೊದಲು ಬ್ಲಡ್ ಕೊಟ್ಟಿದ್ದೀರಾ, ಅದೆಲ್ಲ ಕೇಳಿ ನಾವು ಬ್ಲಡ್ ಸಮ್ಟೈಮ್ಸ್ ತಗೊಳ್ತೇವೆ. ಬಟ್ ಅದು ಕ್ಲಿನಿಕಲ್ ಪಾರ್ಟ್ ಅಂತ ಹೇಳೋದು ನೀವು ಡಾಕ್ಟರ್ಸಿಗೆ ಡಾಕ್ಟರ್ಸಿಗೆ. ಓಕೆ. ಬಟ್ ನಾರ್ಮಲ್ ಡೊನೇಷನ್ ಮಾಡುವಂಥದ್ದು 12.5ಕ್ಕಿಂತ 16 ಹಿಮೋಗ್ಲೋಬಿನ್ ಇರಬೇಕು ಗ್ರಾಮ್ ಪರ್ಸೆಂಟೇಜ್. ಅದರಲ್ಲಿ ಮಾತ್ರ ಬ್ಲಡ್ ಕೊಡ್ಲಿಕ್ಕೆ ಆಗುವಂಥದ್ದು. ಇನ್ಕ್ರೀಸ್ ಆಗಿದ್ರೆ ಇಟ್ ಈಸ್ ಅಪ್ ಟು ಡಾಕ್ಟರ್ಸ್, ಅವರು ಅವರ ಕಂಡೀಷನ್ ನೋಡಿ ಯೂಶುವಲಿ ನಾವು ಡೆಫರ್ ಮಾಡ್ತೇವೆ ನಾವು. ಓಕೆ. ಸ್ವಲ್ಪ ಅದು ಯಾವ ಕಂಡೀಷನ್, ಯಾಕೆ ಆ ಥರ ಹೈ ಆಗುವಂಥದ್ದು? ಇಟ್ ಈಸ್ ಅದೇ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಆ ಥರ ಆಗುತ್ತಾ, ಅಲ್ಲ ಇಟ್ ಈಸ್ ಏನಾದರೂ ಡೆಫಿಷಿಯನ್ಸಿ, ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ? ಅಂದರೆ ಹಂಗಲ್ಲ, ಇಟ್ ಈಸ್ ಜೆನೆಟಿಕ್ಸ್. ನಾವು ಜೆನೆಟಿಕ್ಸ್ ಅಂತ ಹೇಳಿ ಸಮ್ಟೈಮ್ಸ್ ಜೆನೆಟಿಕ್ಸಲ್ಲೇ ಹಿಮೋಗ್ಲೋಬಿನ್ ಜಾಸ್ತಿ ಆಗ್ತದೆ. ಆ ಜೆನೆಟಿಕ್ಸಲ್ಲಿ ನಾವು ಅದನ್ನು ಜೆನೆಟಿಕ್ಸನ್ನು ಕಮ್ಮಿ ಮಾಡೋದು ನಮ್ಮ ಕೈಯಲ್ಲಿ ಆಗೋದಿಲ್ಲ. ಅದು ದಟ್ ಈಸ್ ಪ್ರೈಮರಿ ಕಾಸಸ್. ಅವರಿಂದ ನಾವು ಬ್ಲಡ್ ತಗೊಳ್ಳಿಕ್ಕೆ ಆಗೋದು. ಸರ್ ಸ್ಮೋಕಿಂಗಲ್ಲಿ ಸ್ಮೋಕಿಂಗ್ ಸೆಕೆಂಡ್ರಿ ಕಾಸಸ್. ಸ್ಮೋಕಿಂಗ್, ಡಿಹೈಡ್ರೇಷನ್, ಅವರಿಗೆಲ್ಲ ಬ್ಲಡ್ ವಿ ಹ್ಯಾವ್ ಟು ರೆಡ್ಯೂಸ್. ಅವರಿಗೆ ಹೇಳಬೇಕು ನೀರು ಜಾಸ್ತಿ ಕುಡಿಬೇಕು, ಸ್ಮೋಕಿಂಗ್ ಕಮ್ಮಿ ಮಾಡಬೇಕು, ಅದೆಲ್ಲ ನಾವು ಹೇಳ್ತಾ ಇರ್ತೇವೆ. ಬಟ್ ಆ ಕಾಸಸಲ್ಲಿ ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ. ಸೊ ಸ್ಮೋಕಿಂಗ್ ಬಿಡ್ಲಿಕ್ಕೆ ಆಗಲ್ಲ, ಬಟ್ ಬ್ಲಡ್ ಡೊನೇಷನ್ ಮಾಡಿದರೆ ಇಟ್ ವಿಲ್ ಬಿ ಬ್ಯಾಲೆನ್ಸ್, ಇಟ್ ಕ್ಯಾನ್ ಹೆಲ್ಪ್. ಸೊ ಬ್ಲಡ್ ಏನಾದ್ರು ಥಿಕ್ನೆಸ್ ಆದರೆ ಹಾರ್ಟಿಗೆ ಪ್ರಾಬ್ಲಮ್.
ಯಾಕಂದರೆ ಬ್ಲಡ್ ಸರ್ಕ್ಯುಲೇಷನ್ ಆಗೋದು ತುಂಬ ಸ್ಲೋ ಆಗುತ್ತೆ. ಆ ಸೈಕಲ್ ಸ್ಲೋ ಆದಾಗ ಹಾರ್ಟ್ ಅಟ್ಯಾಕ್ ಆಗುವಂಥ ಸಾಧ್ಯತೆ ಇದೆ. ನೋ, ದೇರ್ ಆರ್ ಮೆನಿ ಮಿತ್ಸ್ ರಿಗಾರ್ಡಿಂಗ್ ಬ್ಲಡ್ ಡೊನೇಷನ್. ಐ ಆಮ್ ಎ ವೆಜಿಟೇರಿಯನ್. ನಾನು ವೆಜಿಟೇರಿಯನ್ ಇದ್ದರೆ ನನ್ನ ಬ್ಲಡ್ ಈಸ್ ನಾಟ್ ಸೋ ಸ್ಟ್ರಾಂಗ್ ಆಸ್ ಎ ನಾನ್ ವೆಜಿಟೇರಿಯನ್. ದೀಸ್ ಆರ್ ಆಲ್ ಮಿತ್ಸ್. ಅದೆಲ್ಲ ಸರಿ ಅಲ್ಲ. ವೆಜಿಟೇರಿಯನ್ಸ್, if you and non-vegetarian is not the topic. The topic is whether you are having a balanced diet. Balanced diet alli your blood will be strong enough. There is nothing called as non-vegetarians have a higher hemoglobin compared to vegetarians. Hangi ಏನು ಇಲ್ಲ. Just like how you are telling ಈಗ genetics ಹೇಳ್ತೇವೆ ನಾವು, smoking ಹೇಳ್ತೇವೆ ನಾವು, there are so many other causes. So all this will be explained by the doctor or by counselors. ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಓಕೆ. ಸೊ ವೀಕ್ಷಕರೇ, ನೀವು ನೋಡಿದ್ರಲ್ಲ, ಹಿಮೋಗ್ಲೋಬಿನ್ ಜಾಸ್ತಿ ಇದ್ದರೆ ಅದು ಪ್ರಾಬ್ಲಮ್ ಅಲ್ಲ, ಬಟ್ ಇಟ್ ಈಸ್ ಸೈಟ್ ಆಫ್ ಲಿಟಲ್ ಏನೋ ಒಂದು ಫಸ್ಟ್ ಸ್ಟೆಪ್ ಆಫ್ ಹೆಲ್ತ್ ಇಶ್ಯೂಸ್ ಬಂದಿದ್ದೀರಾ ಅಂತ. ಸೊ ಅದಕ್ಕೆ ಸ್ಪೆಷಲ್ ಡಾಕ್ಟರ್ಸ್ ಇದ್ದಾರೆ, ಅವರು ನಿಮ್ಮನ್ನು ಕೌನ್ಸಿಲ್ ಮಾಡಿ ಕಳಿಸ್ತಾರೆ. ಬಟ್ ಸರ್, ಒಂದು ಡೌಟ್ ಇದೆ, ಒಂದೇ ಒಂದು ಡೌಟ್. ಯಾಕೆಂದರೆ ನಾರ್ಮಲಿ ಇವಾಗ ಆಲ್ಕೋಹಾಲ್ ಸ್ಮೋಕಿಂಗ್ ಕಾಮನ್ ಆಗಿಬಿಟ್ಟಿದೆ. ಎಮರ್ಜೆನ್ಸಿ ಬ್ಲಡ್ ಬೇಕಾಗಿರುತ್ತೆ. ಸೊ ಆಲ್ಕೋಹಾಲ್ ಮಾಡಿದರೆ, ಸ್ಮೋಕಿಂಗ್ ಮಾಡಿದರೆ ಬ್ಲಡ್ ಕೊಡ್ಬೋದಾ? ಡೈರೆಕ್ಟ್ ಆನ್ಸರ್ ಕೊಡಬೇಕಾದ್ರೆ ಬ್ಲಡ್ ಕೊಡ್ಬೋದು, ಹಂಗೆ ಏನೂ ತೊಂದರೆ ಇಲ್ಲ, ಬ್ಲಡ್ ಕೊಡ್ಬೋದು. ಬಟ್ ನಾವು ಡೋನರಿಗೆ ಪ್ರಾಬ್ಲಮ್ ಆಗಬಾರ್ದಲ್ಲ. ಸೊ ದ ಬೆಸ್ಟ್ ಕ್ವಶನ್ ವಿ ಆಸ್ಕ್ ದಮ್ ಇಸ್, ಡಿಡ್ ಯು ಹ್ಯಾವ್ 6 hours ಆಫ್ ಒಳ್ಳೆ ಸ್ಲೀಪ್? ರಾತ್ರಿ ನಿಮ್ಮ ನಿದ್ದೆ ಒಳ್ಳೆದಿದ್ದರೆ ಎಲ್ಲ ಸರಿಯಾಗ್ತದೆ. ನೀವು ಹೇಳಬಾರ್ದು ಬಿಂಜ್ ಡ್ರಿಂಕಿಂಗ್, 4 ಗಂಟೆವರೆಗೆ ಬಿಂಜ್ ಡ್ರಿಂಕಿಂಗ್ ಮಾಡಿ ಮತ್ತೆ 9 ಗಂಟೆಗೆ ಬಂದು ಬ್ಲಡ್ ಕೊಟ್ಟರೆ ದಟ್ ಈಸ್ ನಾಟ್ ಅಕ್ಸೆಪ್ಟಬಲ್. ದಟ್ ನೋ, ಅದೆಲ್ಲ ನೀವು ಲೇಟ್ ನೈಟ್ ಪಾರ್ಟೀಸ್ ಮಾಡಿ, ದಟ್ ಈಸ್ ನಾಟ್ ಅಕ್ಸೆಪ್ಟಬಲ್. ಬಟ್ ಆ್ಯಸ್ ಮಚ್ ಆಸ್ ಪಾಸಿಬಲ್ ನಾವು ಕೇಳೋದು, ನೀವು ರಾತ್ರಿ ಒಳ್ಳೆ ನಿದ್ದೆ ಮಾಡಿದ್ದಾರೆ. ಮೆನಿ ಟೈಮ್ಸ್ ನಾವು ಕ್ವಶನ್ ಕೇಳುವಾಗ ಸಹ ಪೇಷಂಟ್ಸಿಗೆ ಸಿಟ್ಟು ಬರ್ಬೋದು, ಅದಕ್ಕೆ ಹಂಗೂ ಸಹ ಕೇಳಲಿಕ್ಕೆ ಆಗೋದಿಲ್ಲ. ಸೊ ನಾವು ಭಾರಿ ಕೂತಲ್ಲಿ ಕೇಳೋದು, ನಾವು ನಿಮ್ಮ ನಿದ್ದೆ ಒಳ್ಳೆಯದಾಗಿದೆ, ನಿದ್ದೆ ಸರಿಯಾಗಿದ್ದರೆ ಮತ್ತೇನು. ಆ್ಯಕ್ಚುಲಿ ದಟ್ ಈಸ್ ಆಲ್ಸೋ ದ ಇಂಪಾರ್ಟೆಂಟ್ ಪಾಯಿಂಟ್. ನಿದ್ದೆ ಸರಿಯಾದರೆ ಏನೂ ತೊಂದರೆ ಇಲ್ಲ. ಸಮ್ ಡಿಸ್ಟರ್ಬೆನ್ಸ್ ಇರುತ್ತೆ. ಅದು ನಿದ್ದೆ ಸರಿ ಇಲ್ಲ ಅಂದರೆ ಯು ಆರ್ ಮೆಂಟಲಿ ನಾಟ್ ಫಿಟ್ ಟು ಗಿವ್ ಬ್ಲಡ್. ಓಕೆ. ಆ್ಯಂಡ್ ಆಲ್ಕೋಹಾಲ್ ಇದ್ದರೂ ಕೂಡ ಹಿ ವಿಲ್ ಬಿ ನಾಟ್ ಬಿ ಸ್ಟೇಬಲ್. ಅವ್ರಿಗೆ ನಿದ್ದೆ ಸರಿ ಇಲ್ಲ, ನಿದ್ದೆ ಮೇನ್ ಇಸ್ ಸ್ಲೀಪ್ ಫಾರ್ ದೋಸ್ ಪೇಷಂಟ್ಸ್. ಬಟ್ ಆನ್ಸರ್ ಟು ಯುವರ್ ಕ್ವಶನ್, ವೆದರ್ ದೇ ಕ್ಯಾನ್ ಡೊನೇಟ್ ಬ್ಲಡ್, ದೇ ಕ್ಯಾನ್ ಡೊನೇಟ್ ಬ್ಲಡ್. ಓಕೆ. ಸ್ಮೋಕರ್ಸ್ ಕ್ಯಾನ್ ಡೊನೇಟ್ ಬ್ಲಡ್, ಆಲ್ಕೋಹಾಲಿಕ್ಸ್ ಕ್ಯಾನ್ ಡೊನೇಟ್ ಬ್ಲಡ್, ಹಂಗೇನು ತೊಂದರೆ ಇಲ್ಲ. ಬಟ್ 6 hours ಗ್ಯಾಪ್ ಇರಬೇಕು. ಲೈಕ್ ದಟ್. ಓಕೆ ಸರ್, ಇಷ್ಟೊತ್ತು ಈ ಒಂದು ಸುಂದರವಾದಂಥ ಮಾಹಿತಿ ಕೊಟ್ರಿ. ಬಟ್ ನಮ್ಮ AJ ಹಾಸ್ಪಿಟಲ್ನ ಭಾಗವಾಗಿರುವಂಥ AJ ಬ್ಲಡ್ ಸೆಂಟರಲ್ಲಿ ಏನೆಲ್ಲ ಬ್ಲಡ್ ಕಾಂಪೊನೆಂಟ್ ಇದೆ? ಓಕೆ. ಆ್ಯಂಡ್ ಯಾವಾಗೆಲ್ಲ ಬಂದು ಬ್ಲಡ್ ಕೊಡ್ಬೋದು? ನೈಟು ಬಂದು ಕೊಡ್ಬೋದಾ, ಮಿಡ್ ನೈಟ್ ಕೊಡ್ಬೋದಾ? ನಮ್ಮ AJ ಹಾಸ್ಪಿಟಲ್ ಬ್ಲಡ್ ಸೆಂಟರ್ ಸರ್ವಿಸ್ 24 hours ಇದೆಯಾ? ನಮ್ಮ ಸರ್ವಿಸ್ ಇಸ್ 24 hours. ಸರ್ವಿಸ್ ಇಸ್ ವೆನೆವರ್ ಯು ವಾಂಟ್ ಬ್ಲಡ್ ಯು ವಿಲ್ ಗೆಟ್ ಬ್ಲಡ್. ಡೊನೇಷನ್ ನಾವು ಹೇಳೋದು 7 o'clock to 7 o'clock in the evening ಅಂತ ಹೇಳೋದು. ಡೊನೇಷನ್, ಬ್ಲಡ್ ಡೊನೇಷನ್ ಇಸ್ ಫ್ರಮ್ 7 o'clock to 7 o'clock in the evening. ಅದು ಬಟ್ ಸರ್ವೀಸಸ್ ನಿಮಗೆ ಬ್ಲಡ್ ನಾಟ್ ಓನ್ಲಿ ಫಾರ್ ಅವರ್ ಹಾಸ್ಪಿಟಲ್, ಎನಿ ಪೇಷಂಟ್ ಇನ್ ಎನಿ ಅದರ್ ಹಾಸ್ಪಿಟಲ್, ಇಫ್ ದೇ ರಿಕ್ವೈರ್ ಬ್ಲಡ್ ವಿ ಹ್ಯಾವ್ ಟು ಗಿವ್ ಯು ಬ್ಲಡ್. ವಿ ಕೆನಾಟ್ ಕೀಪ್ ಬ್ಲಡ್ ಫಾರ್ ಮೋರ್ ದನ್ ದ ಟೈಮ್ ರಿಕ್ವೈರ್ಡ್. ನಾವು ಬ್ಲಡ್ ಕೊಡಲೇಬೇಕಾಗ್ತದೆ, ನಾವು ಕೊಡ್ತೇವೆ. ನಾವು ಬ್ಲಡ್ 100%. ಇಟ್ ಈಸ್ ಎ 24 hour. ಆ್ಯಂಡ್ ವಾಟ್ ಆಲ್ ಈಸ್ ಅವೈಲೇಬಲ್ ಎಲ್ಲ ಬ್ಲಡ್ ಯಾವುದೆಲ್ಲ ಬೇಕು ಇಟ್ ಈಸ್ ಅವೈಲೇಬಲ್, ಇನ್ಕ್ಲೂಡಿಂಗ್ ಪ್ಲೇಟ್ಲೆಟ್ ಫೆರಿಸಿಸ್. ಪ್ಲೇಟ್ಲೆಟ್ ಫೆರಿಸಿಸ್ ಇಸ್ ಅವೈಲೇಬಲ್. WBC ಡಿಪ್ಲೀಟೆಡ್ ಬ್ಲಡ್ ಅಂತ ಹೇಳ್ತೇವೆ ನಾವು, ದಟ್ ಈಸ್ ಆಲ್ಸೋ ಅವೈಲೇಬಲ್ ಫಾರ್ ಕ್ಯಾನ್ಸರ್ ಪೇಷಂಟ್ಸಿಗೆ ಏನೆಲ್ಲ ಬೇಕು ಅದು ಸಹ ನಾವು ಕೊಡ್ತೇವೆ ನಾವು. ಮತ್ತು PRBCs, FFPs, ಕ್ರಯೋಪ್ರೆಸಿಪಿಟೇಟ್, ಪ್ಲೇಟ್ಲೆಟ್ಸ್ ಎಲ್ಲ ಕೊಡ್ತೇವೆ ನಾವು ಇಲ್ಲಿ ಬ್ಲಡ್ ಬ್ಯಾಂಕಲ್ಲಿ. ಅಷ್ಟು ಕಾಂಪೊನೆಂಟ್ಸ್ಗಳು AJ ಬ್ಲಡ್ ಸೆಂಟ್ರಲ್ಲಿ ಇದೆ. ಎಸ್. ಸೊ ಹಾಗಾಗಿ AJ ಹಾಸ್ಪಿಟಲ್ಗೆ ಮಾತ್ರ ಅಲ್ಲ, ಬೇರೆ ಹಾಸ್ಪಿಟಲ್ಗೂ ವಿ ಆರ್ ಆಲ್ವೇಸ್ ದೇರ್. ಆ್ಯಂಡ್ ಬ್ಲಡ್ ಸೆಂಟರ್ ಅಂದರೆ AJ ಹಾಸ್ಪಿಟಲ್ಗೆ ಮಾತ್ರ ಅಲ್ಲ, ಇಟ್ ಈಸ್ ಫಾರ್ ಆಲ್ ದಿ ಹಾಸ್ಪಿಟಲ್ ಇನ್ ಆ್ಯಂಡ್ ಅರೌಂಡ್ ಮ್ಯಾಂಗ್ಳೂರ್. ಎಸ್, ನಿರಂತರವಾಗಿ ನೇರವಾಗಿ ಬ್ಲಡ್ಡನ್ನು ಯಾವಾಗಲೂ ಸಪ್ಲೈ ಮಾಡ್ತೀವಿ. ಬಟ್ ಅದರಲ್ಲಿ ಒಂದು ಸರ್, ಬ್ಲಡ್ ತಗೊಳ್ಳುವಾಗ ಹಣ ತಗೊಳ್ತಾರೆ, ನಾವು ಬ್ಲಡ್ ಕೊಟ್ಟರೆ ಹಣ ತಗೊಳ್ತಾರೆ ಅಂತ. ಲಾಸ್ಟ್ ಕ್ವಶನ್, ಯಾಕಂದರೆ ಜನರಿಗೆ ಇದೊಂದು ದೊಡ್ಡ ಕನ್ಫ್ಯೂಷನ್. ಈಗ ನಾನು ಬ್ಲಡ್ ಕೊಟ್ಟೆ, ಬಟ್ ನೀವು ಪೇಷಂಟಿಗೆ ಕೊಡುವಾಗ ಹಣ ತಗೊಳ್ತೀರಾ? ಯಾಕೆ ತಗೊಳ್ತೀರಾ? ಫಸ್ಟ್ ಪಾಯಿಂಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಡಿಫೈನ್ಡ್ ಬ್ಲಡ್ ಬ್ಯಾಂಕ್. ಡೆಫಿನೇಷನಲ್ಲಿ ಉಂಟು ದಟ್ ವಿ ಆರ್ ನಾನ್ ಪ್ರಾಫಿಟ್ ಮೇಕಿಂಗ್. ಸೊ ವಿ
ಚಾರ್ಜ್ ಮಾಡಲಿಕ್ಕೆ ಆಗೋದಿಲ್ಲ, ನಾವು ಬ್ಲಡ್ಡಿಗೆ ಚಾರ್ಜ್ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ನಿಮಗೆ ಬ್ಲಡ್, ನಾನು ಎ ಬ್ಲಡ್ ಬಿ ಬ್ಲಡ್ಗೆ ಕೊಡ್ಲಿಕ್ಕೆ ಆಗ್ತದ? ಇಲ್ಲ. ಎ ಬಿ ಬ್ಲಡ್ ಕ್ಯಾನ್ ಐ ಗಿವ್ ಟು ಸಮ್ ನಾನ್ ಕಂಪ್ಯಾಟಿಬಲ್ ಡೋನರ್ ಕೊಡ್ಲಿಕ್ಕೆ ಆಗ್ತದ? ಕೊಡ್ಲಿಕ್ಕೆ ಆಗೋದಿಲ್ಲ ನನಗೆ. ಸೊ ನಾವು ಟೆಸ್ಟ್ ಮಾಡಬೇಕು. ದಟ್ ಈಸ್ ಕಾಲ್ಡ್ ಆಸ್ ಕಂಪ್ಯಾಟಿಬಿಲಿಟಿ ಟೆಸ್ಟಿಂಗ್ ಅಂತ ಹೇಳೋದು ನಾವು. ಕಂಪ್ಯಾಟಿಬಿಲಿಟಿ ಟೆಸ್ಟಿಂಗ್ಗೆ ಚಾರ್ಜ್ ಉಂಟು. ಮತ್ತು ಕ್ಯಾನ್ ಐ ಸುಮ್ಮನೆ ವಿದೌಟ್ ಡೂಯಿಂಗ್ ಆಲ್ ದಿಸ್ 6 ಟೆಸ್ಟ್, HIV, HBC, HCV ಅದೆಲ್ಲ ಟೆಸ್ಟ್ ಹೇಳಿದ್ದಾರೆ, ದೀಸ್ ಆರ್ ಆಲ್ ಎಕ್ಸ್ಪೆನ್ಸಿವ್ ಟೆಸ್ಟ್. ವಿ ಹ್ಯಾವ್ ಟು ಕಲೆಕ್ಟ್ ಚಾರ್ಜಸ್ ಫಾರ್ ದಟ್. ಮತ್ತು ನಾವು ಬ್ಲಡ್ಡನ್ನು ನಾವು ಫ್ರಿಜ್ಜಲ್ಲಿ ಇಡ್ತೇವೆ ನಾವು. ದೋಸ್ ಫ್ರಿಜ್ಜಸ್ ಆರ್ -°C, 2 to 6 degree centigrade. ಅದರದ್ದು ಎಲೆಕ್ಟ್ರಿಸಿಟಿ ಚಾರ್ಜಸ್ ಉಂಟು. ಇಟ್ ಈಸ್ ಮಾಡಿಫೈಡ್ ಫಾರ್ ದಿ ಬ್ಲಡ್ ಇಟ್ಸೆಲ್ಫ್. ಫಾರ್ ದ ಬ್ಲಡ್ ಇಟ್ಸೆಲ್ಫ್. Yes, those fridges are modified for the we are storing. So for all these reasons we have to charge a little bit. ಸ್ವಲ್ಪ ಚಾರ್ಜ್ ಮಾಡಲೇಬೇಕಾಗ್ತದೆ. ಅಂಡರ್ಸ್ಟ್ಯಾಂಡ್, ಇಟ್ ಈಸ್ ಓನ್ಲಿ ಫಾರ್ ಟೆಸ್ಟಿಂಗ್ ಆ್ಯಂಡ್ ಫಾರ್ ಸ್ಟೋರಿಂಗ್ ದಟ್ ವಿ ಆರ್ collecting money. We are not charging blood. For blood we are not charging. Only for testing and storing we are charging. ಸೊ ವೀಕ್ಷಕರೇ, ನೀವು ನೋಡಿದ್ರಲ್ಲ, ಬ್ಲಡ್ಡಿಗೆ ಯಾವುದೇ ರೀತಿಯ ಹಣ ಇಲ್ಲ. ಇಟ್ ಈಸ್ ನೀವು ಬ್ಲಡ್ ಕೊಟ್ಟರೆ ನೀವು ಒಂದು ಬ್ಲಡ್ಡನ್ನು ರಿಪ್ಲೇಸ್ ಮಾಡಬೇಕು. ಬಿಕಾಸ್ ಈ ಬ್ಲಡ್ ಇರುವಂಥದ್ದು ಬೇರೆಯವ್ರಿಗೆ ದಾನ ಮಾಡಲಿಕ್ಕೆ, ಬೇರೆಯವ್ರಿಗೆ ಕೊಡಲಿಕ್ಕೆ. ಸೊ ಪೇಮೆಂಟ್ ತಗೊಳ್ಳುವಂಥದ್ದು ಟೆಸ್ಟಿಂಗ್ ಹಾಗೂ ಸ್ಟೋರಿಂಗ್ ಚಾರ್ಜಸ್ ಮಾತ್ರ. ಸೊ ಟೆಸ್ಟಿಂಗ್ ಮತ್ತು ಏನೆಲ್ಲ ಟೆಸ್ಟ್ ಮಾಡ್ತಾರೆ ಮತ್ತು ಸ್ಟೋರ್ ಮಾಡುವಂಥದ್ದು ಚಾರ್ಜಸ್ ಇರುವಂಥದ್ದು. ಬಟ್ ಬ್ಲಡ್ಡಿಗೆ ರೀಪ್ಲೇಸ್ಮೆಂಟ್ ಆಗಿರುವಂಥದ್ದು ಬ್ಲಡ್ ಮಾತ್ರ. ಬಟ್ ಸರ್, ಇವಾಗ AI ಬಂದಿದೆ, ಕೆಲವು ಟೆಕ್ನಾಲಜಿ ಬಂದಿದೆ. ಬ್ಲಡ್ಡನ್ನು ಯಾವುದಾದ್ರೂ ಇನ್ ದ ಬಿಗಿನಿಂಗ್ ಐ ಹ್ಯಾವ್ ಟೋಲ್ಡ್ ಯು, ಬ್ಲಡ್ cannot be replaced. Nobody can replace blood. ಇನ್ ಫ್ಯೂಚರ್ ಸರ್? ನೆವರ್. ನಾನು PG ಮಾಡುವಾಗ ಒಂದು 25 ವರ್ಷ ಹಿಂದೆ PG ಮಾಡುವಾಗ ನಾನು ಸೆಮಿನಾರ್ ಮಾಡಿದ್ದೆ, ಎಲ್ಲ ಮಾಡಿದ್ದೆ ನಾನು. ಆಗ ಏನಾದರೂ ಬಂದಿತ್ತ, ಸಮ್ ಪಾರ್ಟಿಕಲ್ಸ್ ಉಂಟು ವಿಚ್ ವಿಲ್ ಟ್ರಾನ್ಸ್ಪೋರ್ಟ್ ಆಕ್ಸಿಜನ್ ಟು ಯುವರ್ ಟಿಶ್ಯೂಸು, ಅದೆಲ್ಲ ಮಾಡಿದೆ ನಾವು. ಬ್ಲಡ್ ನೋ, ವಿ ಹ್ಯಾವ್ ನಾಟ್ ಫೌಂಡ್ ಎನಿ ರಿಪ್ಲೇಸ್ಮೆಂಟ್ ಫಾರ್ ಬ್ಲಡ್. ಬ್ಲಡ್ಡಿಗೆ ರಿಪ್ಲೇಸ್ಮೆಂಟ್ ಬರಲಿ ಮತ್ತೇನೆಲ್ಲ ಉಂಟು, ಎನಿ ಟೆಕ್ನಾಲಜೀಸ್ ಬರಲಿ, ವಿ ಹ್ಯಾವ್ ನಾಟ್ ಫೌಂಡ್ ರಿಪ್ಲೇಸ್ಮೆಂಟ್ ಫಾರ್ ಬ್ಲಡ್. ಸೊ ಬ್ಲಡ್ಡಿಗೆ ಬ್ಲಡ್ and that God has given, he has given us extra, and that extra we have to donate it to recipients. ಆ್ಯಂಡ್ ಸ್ಪೆಷಲಿ ನಾವು ಥ್ಯಾಂಕ್ ಯು ಹೇಳಬೇಕಾಗಿರುವಂಥ ಆರ್ಗನೈಸರ್ಸ್ಗಳಿಗೆ. ಯಾಕಂದರೆ ಕೆಲವೊಂದು ಜಾಗದಲ್ಲಿ ಅವರ ಸಂಘ ಸಂಸ್ಥೆ ಆಗಿರಲಿ, ಅವರೆಲ್ಲ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡ್ತಾರೆ. ಸೊ ಹಾಗಾಗಿರೋದ್ರಿಂದ ಆ ಬ್ಲಡ್ ಡೊನೇಷನ್ ನಿರಂತರವಾಗಿ ಆಗ್ತಾ ಇದೆ. ಇಲ್ಲಿ ಹಾಸ್ಪಿಟಲ್ ಬರಬೇಕಂತೆಲ್ಲ ನಾವು ಅಲ್ಲಿ ಹೋಗ್ಬಿಟ್ಟು ಬ್ಲಡ್ ಡೊನೇಷನ್ ಮಾಡ್ಬೋದು. ಸರ್, ನೀವು ಈ AJ ಬ್ಲಡ್ ಸೆಂಟರಿಂದ ನೀವು ಎಲ್ಲಿ ಬೇಕಾದರೂ ಹೋಗ್ತೀರಾ ಸರ್ ಈ ಕ್ಯಾಂಪ್ಗಳು ಮಾಡಲಿಕ್ಕೆ? ವರ್ಷದಲ್ಲಿ 52 ಸಂಡೇಸ್ ಉಂಟು ಆಲ್ಮೋಸ್ಟ್. ಸೊ 52 ಸಂಡೇಸಲ್ಲಿ 100% 52 ಕ್ಯಾಂಪ್ಸ್ ಅಂತೂ ಮಾಡ್ತೇವೆ ನಾವು. 52 ಕ್ಯಾಂಪ್ಸ್ ಇಸ್ ಶ್ಯೂರ್. ವೇರ್ ವಿ ಕ್ಯಾನ್ ಗೋ, ನಮಗೆ ಗೌರ್ಮೆಂಟ್ ಹೇಳಿದ್ದಾರೆ ವಿ ಕ್ಯಾನ್ ಡೂ ಇಟ್ ಇನ್ ಅವರ್ ಡಿಸ್ಟ್ರಿಕ್ಟ್ ಓನ್ಲಿ ಅಂತ. ಸೊ ನಮ್ಮ ಡಿಸ್ಟ್ರಿಕ್ಟ್ ಎಲ್ಲಿವರೆಗೆ ಹೋಗ್ತದೆ ನಾವು ಅಲ್ಲಿ ಮಾಡ್ತೇವೆ. ಆ್ಯಂಡ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ನಮ್ಮ ಬ್ಲಡ್ ಡೊನೇಷನ್ ಸರ್ವಿಸಸ್ ಈಸ್ ಅಬೌವ್ ರಿಲಿಜನ್, ಅಬೌವ್ ಕ್ಯಾಸ್ಟ್. ಯಾರೂ ಕೇಳಿದರೆ ನಾವು ಅಲ್ಲಿ ಹೋಗಿ ನಾವು ಡೊನೇಷನ್ ಕ್ಯಾಂಪ್ ಮಾಡ್ತೀವಿ. ನೆವರ್ ವಿ ಹ್ಯಾವ್ ನಿಮ್ಮದು ಈ ಕಾಸ್ಟ್ ನಾವು ಅಲ್ಲಿ ಮಾಡೋದು, ಈ ಕಾಸ್ಟ್ ಅದೆಲ್ಲ ಮಾಡಲಿಕ್ಕೆ ಇಲ್ಲ, ಅದು ಮಾಡೋದಿಲ್ಲ. ನಾವು ಬ್ಲಡ್ ಇದ್ದ ಅಷ್ಟು ಯಾವುದೇ ಜಾತಿ ಇಲ್ಲ, ಯಾವುದೇ ಜಾತಿ ಇಲ್ಲ, ನಮಗೆ ಬ್ಲಡ್ ಬೇಕಷ್ಟೇ. ಅದು ಖಂಡಿತವಾಗ್ಲೂ ಸರ್. ಆ್ಯಂಡ್ ಯಾರಾದರೂ ಬ್ಲಡ್, ಈಗ ಒಂದು ಪೇಷಂಟಿಗೆ ನನ್ನ ಕಸಿನ್ ಅವರು, ಸೊ ನಾನು ಅವ್ರಿಗೆ ಬ್ಲಡ್ ಕೊಡಬೇಕು, ಈ ಬ್ಲಡ್ ಅವ್ರಿಗೆ ಹೋಗಬೇಕು ಅಂತ ಏನಾದರೂ ಕೇಳಿದರೆ ಆ ಥರ ಹೋಗ್ಬೋದಾ ಸರ್? ನೋ, ಇಟ್ ಈಸ್ ನಾಟ್ ಅಡ್ವೈಸಬಲ್. It is not advisable to give relatives blood to relatives. This is something called as graft versus host disease anta. So graft versus host disease alli the relatives blood will recognize the relatives blood. Andre appana blood, son is giving blood to a father, the son's blood will recognize the father's blood as self anta, and it will go and cause reactions in the father's blood. ಸೊ ಅದೆಲ್ಲ ಮಾಡಬಾರ್ದು ಆ್ಯಕ್ಚುಲಿ ನಾವು ಅದೆಲ್ಲ. ಆ್ಯಂಡ್ ಈ ಮೂವಿಯಲ್ಲಿ ಒಂದು ಸೈಡಿಂದ ಕೊಟ್ಟರೆ ಇನ್ನೊಂದು ಸೈಡಿಂದ ಅದೆಲ್ಲ ಆಗೋದೇ ಇಲ್ಲ, ಅದು ಹಾಗೆಲ್ಲ ಮಾಡೋದೇ ಇಲ್ಲ. ಆ್ಯಂಡ್ ಬ್ಲಡ್ ಡೊನೇಷನ್ ಈಸ್ ಕಂಪ್ಲೀಟ್ಲಿ ಕಾನ್ಫಿಡೆನ್ಷಿಯಲ್.
ಯಾರಿಗೆ ಗೊತ್ತಿಲ್ಲ ಯಾರ ಬ್ಲಡ್ ಹೋಗ್ತಾ ಉಂಟಂತ. ನಾವು ಹಾಗೆಲ್ಲ ಮಾಡಿದರೆ ಇಫ್ ವಿ ಗೋ ಆ್ಯಂಡ್ ಟೆಲ್ ಡೋನರ್ಸ್ ನಿಮ್ಮ ಬ್ಲಡ್ ಈ ರಿಸಿಪಿಯೆಂಟಿಗೆ ಹೋಗಿದೆ, ಹಿ ಮೈಟ್ ಗೋ ಆ್ಯಂಡ್ ಡೂ ಸಮಥಿಂಗ್ ಟು ದ ರಿಸಿಪಿಯೆಂಟ್, ಅದೆಲ್ಲ ಪ್ರಾಬ್ಲಮ್ಸ್ ಆಗ್ತದೆ. ಸೊ ಬ್ಲಡ್ ಇದ್ದು ಡೊನೇಷನ್ ಸರ್ವಿಸಸ್, ಟ್ರಾನ್ಸ್ಫ್ಯೂಷನ್ ಸರ್ವಿಸಸ್ ಈಸ್ ಕಂಪ್ಲೀಟ್ಲಿ ಕಾನ್ಫಿಡೆನ್ಷಿಯಲ್. ವಿ ವಿಲ್ ನಾಟ್ ಟೆಲ್ ಎನಿಬಡಿ ಹೂಸ್ ಬ್ಲಡ್ ಹಸ್ ಗಾನ್ ಟು ಹೂಮ್. ಓಕೆ, ಸೊ ಇಷ್ಟೊತ್ತು ಈ ಅಮೂಲ್ಯವಾದಂಥ ಮಾಹಿತಿ ಕೊಟ್ಟಿದ್ದು ಪ್ರೊಫೆಸರ್ ಡಾಕ್ಟರ್ ಅರವಿಂದ್ ಸರ್ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಈ ಜೂನ್ 14th ಒಂದು ವಾರ ವಿ ಹ್ಯಾವ್ ಬ್ಲಡ್ ಡೊನೇಷನ್ ಡ್ರೈವ್. ನೀವು ಎಷ್ಟೇ ಗಂಟೆಗೆ ಬನ್ನಿ, 7 o'clock 7 o'clock ತನಕ ಬ್ಲಡ್ ಡೊನೇಷನ್ ಡ್ರೈವ್ ಆಗ್ತಾ ಇರುತ್ತೆ. ಸೊ AJ ಹಾಸ್ಪಿಟಲ್ನ ಕ್ಯಾಂಪಸ್ಸಲ್ಲಿರುವಂತಹ AJ ಬ್ಲಡ್ ಸೆಂಟರ್ಗೆ ಬನ್ನಿ. ಸೊ ಬ್ಲಡ್ ಡೊನೇಷನ್ ಮಾಡಿ ಆ್ಯಂಡ್ ಬ್ಲಡ್ ಕ್ಯಾನ್ ಬಿ ರೀಪ್ಲೇಸ್ ಬೈ ಬ್ಲಡ್. ಸೊ ಯಾವುದೇ ರೀತಿಯ ರೀಪ್ಲೇಸ್ಮೆಂಟ್ ಇಲ್ಲ. ಆ್ಯಂಡ್ AJ ಬ್ಲಡ್ ಸೆಂಟರಲ್ಲಿ 24 hours ಸರ್ವಿಸ್ ಇದೆ. ಹಾಸ್ಪಿಟಲ್ AJ ಹಾಸ್ಪಿಟಲ್ ಮಾತ್ರ ಅಲ್ಲ, ಎಲ್ಲ ಹಾಸ್ಪಿಟಲ್ಗೂ ಸರ್ವಿಸ್ ಇದೆ. ಹಾಗೆಯೇ ಬ್ಲಡ್ ಡೊನೇಷನ್ ಟೈಮ್ ಇರುವಂಥದ್ದು 7 o'clock to 7 o'clock. ಸೊ ಪ್ಲೀಸ್ ಡೂ ವಿಸಿಟ್ AJ ಬ್ಲಡ್ ಸೆಂಟರ್. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಈ ಒಂದು ವಿಡಿಯೋನ ನೋಡುವಂಥ ವೀಕ್ಷಕರಿಗೆ ಧನ್ಯವಾದ. ಥ್ಯಾಂಕ್ ಯು. ಫಾರ್ ಮೋರ್ ಡೀಟೇಲ್ಸ್ ಕಾಮೆಂಟ್ ಬಿಲೋ ಬ್ಲಡ್.